ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 27 ಮತ್ತು 28ನೇ ಫೆಬ್ರವರಿ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋಣ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿ ವಿಲ್ ಬಿ ಅಕ್ನಾಲೇಜಿಂಗ್ ದೇರ್ ನೇಮ್ಸ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯೆ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಸೊ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. So these are the key answers of InQuest challenge number 98, and we appreciate Chandan, Hina, then Harish, Lata, Devraj, Jeevan, Mangala, Shivaganga, Rajdas, and many others also have given correct answers. Thank you very much for your participation. With this, let's get into the first article. So first article ನಾವು ಇವತ್ತು FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಏನ್ ಹೇಳ್ತೀವಿ. ಸೊ ಆ ಒಂದು FDI ಅಲ್ಲಿ ಆಗಿರ್ತಕ್ಕಂಥ ಪಾಲಿಸಿ ಚೇಂಜ್ ಅಥವಾ ನೀತಿ ಬದಲಾವಣೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗಿದ್ರೆ ಯಾವ ವಲಯಕ್ಕೆ ಸಂಬಂಧಪಟ್ಟಂತೆ ಪಾಲಿಸಿ ಚೇಂಜ್ ಆಗಿದೆ ಅಂತ ನೀವು ಕೇಳೋದಾದ್ರೆ ಇದು LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಅಲೋ ಮಾಡ್ತಾ ಇದ್ದಾರೆ ಆ ಒಂದು ಪಾಲಿಸಿಯಲ್ಲಿ ಬದಲಾವಣೆ ಆಗಿರುತ್ತೆ. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ 20% ಥ್ರೂ ಆಟೋಮ್ಯಾಟಿಕ್ ಅಪ್ರೂವಲ್ ರೂಟ್ ಅಂತ ಕರಿತೀವಿ, ಅಂದ್ರೆ ಸ್ವಯಂ ಚಾಲಿತ ಅನುಮೋದನೆ ಮಾರ್ಗದ ಅಡಿಯಲ್ಲಿ. ಸೊ ನಾವು 20% ವರೆಗೂ LIC ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸೊ ಯಾವುದೇ ರೀತಿಯ ಅಪ್ರೂವಲ್ಸ್ ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ನ ನಾವು ಆಟೋಮ್ಯಾಟಿಕ್ ಅಪ್ರೂವಲ್ ರೂಟ್ ಅಂತ ಕರಿತೀವಿ. ಸೊ ಇವಾಗ LIC ಯಲ್ಲೂ ಕೂಡ 20% ವರೆಗೂ ಹೂಡಿಕೆ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅಪ್ರೂವಲ್ ಅಗತ್ಯವಿರೋದಿಲ್ಲ, ಆಟೋಮ್ಯಾಟಿಕ್ ಆಗಿ ಅವರು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಯಾಕೆ ಈ ಚೇಂಜ್ ಮಾಡಿದ್ರು ಅನ್ನೋದನ್ನ ಡಿಸ್ಕಸ್ ಮಾಡೋದಾದ್ರೆ, ನಮ್ಮ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಏನಿದೆ, ಸೊ ಆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಆಲ್ರೆಡಿ 74% ಅಷ್ಟು ಆಟೋಮ್ಯಾಟಿಕಲ್ ಅಪ್ರೂವಲ್ ರೂಟ್ ನಿಮ್ಮ ಮುಖಾಂತರ FDI ಮಾಡಬಹುದಾಗಿರುತ್ತೆ. ಅಂದ್ರೆ ಬೇರೆ LIC ಬಿಟ್ಟು ಬೇರೆ ಬೇರೆ ಏನೋ ಇನ್ಶೂರೆನ್ಸಸ್ ಏನಿದಾವೆ, ಸೊ ಆ ಒಂದು ವಲಯಗಳಲ್ಲಿ ಸೊ ಪ್ರಸ್ತುತವಾಗಿ ಏನೋ FDI 74% ಅಷ್ಟು FDI ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದೆ, ನಮ್ಮ ಸಾರ್ವಜನಿಕ ವಲಯದ ಬ್ಯಾಂಕ್ಗಳೇನಿದಾವೆ, ಸಾರ್ವಜನಿಕ ಅಥವಾ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ SBI ಬ್ಯಾಂಕ್ಸ್, ಈ ತರದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದಾವೆ ಅದರಲ್ಲಿ 20% ವರೆಗೂ ಆನ್ ಗವರ್ನಮೆಂಟ್ ಅಪ್ರೂವಲ್ ರೂಟ್ ಅಂದ್ರೆ ಸರ್ಕಾರದ ಅನುಮೋದನೆ ಪಡೆದುಕೊಂಡು 20% ವರೆಗೂ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಲು ಅವಕಾಶ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ LIC ಅಲ್ಲಿ ಇವಾಗ 20% ಆಟೋಮ್ಯಾಟಿಕ್ ಅಪ್ರೂವಲ್ ರೂಟ್ ಮುಖಾಂತರ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ದಿ ಫಸ್ಟ್ ಪಾಲಿಸಿ ಚೇಂಜ್. So with respect to this, let's get into the second article. This is about NASA's plan to decommission the International Space Station. ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಏನಿದೆ, ಸೊ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಹೇಗಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೆ ನಾಸಾ ಡಿಸೈಡ್ ಮಾಡಿರುತ್ತೆ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್. ಸೊ ಈ ಒಂದು ನಾಸಾ ಏನ್ ಮಾಡಿರುತ್ತೆ ಅಂದ್ರೆ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿರುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಇನ್ ಶಾರ್ಟ್ ಅದನ್ನ ISS ಅಂತ ಕರಿತೀರಿ. ಸೊ ಇದನ್ನ 2031ರ ವೇಳೆಗೆ, ಇಟ್ ಇಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಎಫೆಕ್ಟ್, ಸೊ 2031ರ ವೇಳೆಗೆ ಅದನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸ್ಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ಸೊ ಇದನ್ನ ನಾಸಾ ಮಾತ್ರ ಡಿಸೈಡ್ ಮಾಡಿರ್ತಾರೆ. ಬಟ್ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಹೆಸರಲ್ಲೇ ಇದೆ ನೋಡಿ ಇಂಟರ್ನ್ಯಾಷನಲ್, ಇಟ್ ಇಸ್ ನಾಟ್ ಆಫ್ ಓನ್ಲಿ ಅಮೆರಿಕಾ. ಸೊ ಇದರಲ್ಲಿ ಬೇರೆ ರಾಷ್ಟ್ರಗಳು ಕೂಡ ತಮ್ಮ ಒಂದು ರೈಟ್ಸ್ ನ ಒಳಗೊಂಡಿರತ್ತೆ, ತಮ್ಮ ಹಕ್ಕುಗಳನ್ನ ಹೊಂದಿರತ್ತೆ. ಬಟ್ ಸದ್ಯಕ್ಕೆ ಪ್ರಸ್ತುತವಾಗಿ ನಾಸಾ ಮಾತ್ರ ಇದನ್ನ ಡಿಕಮಿಷನ್ ಮಾಡ್ಲಿಕ್ಕೆ ಡಿಸೈಡ್ ಆಗಿರುತ್ತೆ. ಬಟ್ ಬೇರೆ ಕಂಟ್ರೀಸು ಇದನ್ನ ಅಪ್ರೂವ್ ಮಾಡೋದು ಬಾಕಿ ಇರುತ್ತೆ. ಸೊ ಬಟ್ ಎನಿವೇಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಇದು ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಲ್ಯಾಬೊರೇಟರಿ ಆಗಿರುತ್ತೆ, ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ. ಸೊ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಯೋಗಾಲಯವಾಗಿರುತ್ತೆ. ಅಲ್ಲಿ ಲಾಟ್ ಆಫ್ ಎಕ್ಸ್ಪೆರಿಮೆಂಟೇಷನ್ ಅಥವಾ ಕೆಲವೊಂದು ವಸ್ತುಗಳ ತಯಾರಿಕೆ ಕೂಡ ನಡೆಯುತ್ತೆ. ಇದನ್ನ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಇದನ್ನ ಲಾಂಚ್ ಮಾಡಿರೋದು 1998ರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಇದನ್ನ ಲಾಂಚ್ ಮಾಡ್ಲಿಕ್ಕೆ ಜಾಯಿಂಟ್ ಎಫರ್ಟ್ಸ್ ಅಂದ್ರೆ ಯಾವ್ಯಾವ ಕಂಟ್ರಿಗಳ ಸಹಯೋಗದೊಂದಿಗೆ ಅಥವಾ ಜಂಟಿ ಕಾರ್ಯಾಚರಣೆಯೊಂದಿಗೆ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, US, ರಷ್ಯಾ, ಜಪಾನ್, ಕೆನಡಾ ಮತ್ತೆ ಯುರೋಪ್. ಸೊ ಇಷ್ಟು ರಾಷ್ಟ್ರಗಳು ಒಟ್ಟಿಗೆ ಸೇರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಲೋವರ್ ಅರ್ತ್ ಆರ್ಬಿಟ್ಸ್ ಅಂದ್ರೆ ಭೂಮಿಯ ಕೆಳಗಡೆ ಇರ್ತಕ್ಕಂಥ ಕಕ್ಷೆಗಳಲ್ಲಿ ಇದನ್ನ ಅದಕ್ಕೆ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಲ್ಯಾಬೊರೇಟರಿ ಸಸ್ಪೆಂಡೆಡ್ ಇನ್ ಸ್ಪೇಸ್ ಅಂತ ಕರಿತೀವಿ. ಅಂದ್ರೆ ಬಾಹ್ಯಾಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥ ಒಂದು ಪ್ರಯೋಗಾಲಯವನ್ನ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಮಲ್ಟಿಪಲ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ನ ಮಾಡಬಹುದಾಗಿರುತ್ತೆ. ಅಂದ್ರೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಬೆಳವಣಿಗೆಗಳನ್ನ ಮಾಡ್ಲಿಕ್ಕೆ ಸಹಾಯವಾಗ್ತಕ್ಕಂಥ ಒಂದು ಸ್ಟೇಷನ್ ಇದಾಗಿರುತ್ತೆ. ಸೊ ಇದರ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ಕೆಲವೊಂದು ಮೆಟಲ್ಸ್ ಮತ್ತೆ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ವಿಚ್ ಕುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ಓನ್ಲಿ ಇನ್ ಸ್ಪೇಸ್. ಅಂದ್ರೆ ಕೆಲವೊಂದು ಔಷಧಿಗಳನ್ನ ಈ ಬಾಹ್ಯಾಕಾಶದಲ್ಲಿ ಮಾತ್ರ ತಯಾರಿಸಲಿಕ್ಕೆ ಸಾಧ್ಯವಾಗಿರುತ್ತೆ. ಸೊ ಅದರೊಂದಿಗೆ ಲಾಟ್ ಆಫ್ ಸೈಂಟಿಫಿಕ್ ರಿಸರ್ಚ್ ಮತ್ತೆ ಕಮ್ಯುನಿಕೇಶನ್ಸ್ ಮಾಡ್ತಕ್ಕಂಥ ಒಂದು ಸ್ಟೇಷನ್ ನಾವು ಸ್ಪೇಸ್ ಸ್ಟೇಷನ್ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದು ಲಾಂಚ್ ಮಾಡಿದಾಗಿಂದ ಫಾರ್ ಅಬೌಟ್ 21 years, ಸೊ ಇದುವರೆಗೂ ಅಂದ್ರೆ ಕಳೆದ 21 ವರ್ಷಗಳಿಂದ ಸತತವಾಗಿ ಅದು ಹ್ಯೂಮನ್ ಪ್ರೆಸೆನ್ಸ್ ಅಂದ್ರೆ ಅಲ್ಲಿ ಮಾನವರ ಅಸ್ತಿತ್ವವನ್ನ ಕಾಪಾಡಿಕೊಂಡಿರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಹಾಗಿದ್ರೆ ಇದನ್ನ ಡಿಕಮಿಷನ್ ಮಾಡ್ಲಿಕ್ಕೆ ಯಾಕೆ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ರೀಸನ್ಸ್ ನ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಆಕ್ಚುಲಿ ಬಿಲ್ಟ್ ಒರಿಜಿನಲಿ ಟು ಆಪರೇಟ್ ಓನ್ಲಿ ಫಾರ್ 15 years. ಅಂದ್ರೆ ಇದನ್ನ 15 ವರ್ಷಗಳ ಕಾಲ ಮಾತ್ರ ಕಾರ್ಯನಿರ್ವಹಿಸಲಿಕ್ಕೆ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಆಲ್ರೆಡಿ ಈ 15 ವರ್ಷಗಳು ಎಕ್ಸೀಡ್ ಆಗೋಗಿರುತ್ತೆ. ಆಲ್ರೆಡಿ ವಿ ಆರ್ ಮೂವಿಂಗ್ ಇನ್ ಟು 21 years. ಈಗಾಗಲೇ 21 ವರ್ಷಗಳ ಕಾಲ ಇದು ಕಾರ್ಯಾಚರಣೆಯನ್ನ ನಿರ್ವಹಿಸಿರುತ್ತೆ. ಸೊ ಈ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ, ಇಟ್ ಟೇಕ್ಸ್ 16 rotations of the earth per day. ಸೊ ಇನ್ ಕಾಸಿಂಗ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಚೇಂಜ್ ಅಂದ್ರೆ ಈ ಭೂಮಿ ಏನಿರುತ್ತೋ, ಸೊ ಈ ಭೂಮಿಯನ್ನ ಅದು ಒಂದು ದಿನಕ್ಕೆ 16 ಸಾರಿ ರೌಂಡ್ ಹಾಕುತ್ತೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಎಷ್ಟು ಸರಿ ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದು ದಿನಕ್ಕೆ ಭೂಮಿಯನ್ನ ಎಷ್ಟು ಸರಿ ಸುತ್ತುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, 16 times ಇದು ಸುತ್ತೋದ್ರಿಂದ ಅದು ವಿವಿಧ ತಾಪಮಾನಗಳಿಗೆ ಅದು ಎಕ್ಸ್ಪೋಸ್ ಆಗುತ್ತೆ. ಸೊ ಒಂದ್ಸತಿ ಅದು ಎಕ್ಸ್ಟ್ರೀಮ್ ಟೆಂಪರೇಚರ್ಗೆ ಎಕ್ಸ್ಪೋಸ್ ಆಗುತ್ತೆ, ಇನ್ನೊಂದ್ಸರಿ ಅದು ಲೋಯೆಸ್ಟ್ ಟೆಂಪರೇಚರ್ಗೆ ಎಕ್ಸ್ಪೋಸ್ ಆಗುತ್ತೆ. ಹಾಗಿದ್ರೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಎಷ್ಟಕ್ಕೆ ಅದು ಎಕ್ಸ್ಪೋಸ್ ಆಗುತ್ತೆ ಅಂದ್ರೆ 121 degrees. ಸೊ ಇಷ್ಟು ತಾಪಮಾನಕ್ಕೆ ಅಂದ್ರೆ ಇದು ಹೈಯೆಸ್ಟ್ ಟೆಂಪರೇಚರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅದು ಡಾರ್ಕರ್ ಸೈಡ್ ಬಂದಾಗ -157 degrees Celsius ಗೆ ಅದು ಎಕ್ಸ್ಪೋಸ್ ಆಗುತ್ತೆ. ಅಂದ್ರೆ ಬೋತ್ ದಿ ಟೆಂಪರೇಚರ್ಸ್ ಆರ್ ಎಕ್ಸ್ಟ್ರೀಮ್. ಸೊ ಈ ಎರಡು ಎಕ್ಸ್ಟ್ರೀಮ್ಸ್ ಅಲ್ಲಿ ಈ ಸ್ಪೇಸ್ ಸ್ಟೇಷನ್ ಏನಿರುತ್ತೆ ಅದು ವೇರ್ ಅಂಡ್ ಟೇರ್ ಆಗುತ್ತೆ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಎಲ್ಲಾ ರೀಸನ್ಸ್ ಇಂದ ಇದನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ಸೊ ಈ ಒಂದು ಟೆಂಪರೇಚರ್ ವೇರಿಯೇಷನ್ ಇರುತ್ತೆ, ದಿಸ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಲಾಂಜಿಟಿವಿಟಿ ಅಥವಾ ಅದರ ದೀರ್ಘಾಯುಷ್ಯದ ಮೇಲೆ ಅದು ಪರಿಣಾಮ ಬೀಳ್ತಕ್ಕಂಥ ಒಂದು ಕಾರಣದಿಂದ ಇದನ್ನ ಡಿಕಮಿಷನ್ ಮಾಡ್ಲಿಕ್ಕೆ ಇವಾಗ ಡಿಸೈಡ್ ಮಾಡಿರ್ತಾರೆ. ಸೊ ಇನ್ಮೇಲೆ ನಾಸಾ ಏನ್ ಡಿಸೈಡ್ ಮಾಡಿದೆ ಅಂದ್ರೆ ಈ ರೀತಿಯ ಸ್ಪೇಸ್ ಸ್ಟೇಷನ್ ನ ಮಾಡ್ಲಿಕ್ಕೆ ದೇ ಆರ್ ಅಲೋಯಿಂಗ್ ಪ್ರೈವೇಟ್ ಪ್ಲೇಯರ್ಸ್ ಅಂದ್ರೆ ಖಾಸಗಿಯವರಿಗೆ ಈ ಒಂದು ಅವಕಾಶ ಕೊಡ್ತಾರೆ. ನಾಸಾ ಅವರು ಮೇಜರ್ ಆಗಿ ಮೂನ್ ಅಂಡ್ ಮಾರ್ಸ್ ಅಂದ್ರೆ ನಮ್ಮ ಒಂದು ಚಂದ್ರ ಮತ್ತು ಮಂಗಳವನ್ನ ಜಾಸ್ತಿ ಅನ್ವೇಷಣೆ ಮಾಡ್ಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಇದನ್ನ ಡಿಕಮಿಷನ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ನಾವು ವಾಟ್ ಇಸ್ ದ ಪ್ರೊಸೀಜರ್ ಟು ಡಿಕಮಿಷನ್? ಸೊ ಇದನ್ನ ಡಿ ಆರ್ಬಿಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ವಿಧಾನ ಏನು? ಸೊ ಇದನ್ನ ಒಂದು ಓಷನ್ ಗೆ ಡಂಪ್ ಮಾಡ್ತಾರೆ. ಅಂದ್ರೆ ಇಟ್ ವಿಲ್ ಬಿ ಡಂಪ್ಡ್ ಇಂಟು ಓಷನ್ ಅಟ್ ಅ ಪಾಯಿಂಟ್ ಫಾರ್ದೆಸ್ಟ್ ಫ್ರಮ್ ದಿ ಹ್ಯೂಮನ್ ಸಿವಿಲೈಸೇಷನ್. ಸೊ ಅದ್ಯಾವ್ದು ಅಂದ್ರೆ ಸೌತ್ ಪೆಸಿಫಿಕ್ ಓಷನ್ ಅನ್ಹ್ಯಾಬಿಟೆಡ್ ಏರಿಯಾ ಅಂತ ಕರಿತೀವಿ. ಇನ್ ಶಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ SPOUA ಅಂತ ಕರಿತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಮಾನವರ ವಾಸ ಇಲ್ಲದೆ ಇರತಕ್ಕಂತ ಒಂದು ಸ್ಥಳದಲ್ಲಿ ಇದನ್ನ ಡಂಪ್ ಮಾಡ್ಲಿಕ್ಕೆ ಯೋಚನೆ ಮಾಡಿರ್ತಾರೆ. ಆ ಒಂದು ಪ್ರದೇಶ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಸೌತ್ ಪೆಸಿಫಿಕ್ ಓಷಿಯಾನಿಕ್ ಅನ್ಹ್ಯಾಬಿಟೆಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಸೊ ಮಾನವನ ಒಂದು ವಾಸ ಇಲ್ಲದೆ ಇರತಕ್ಕಂತ ಒಂದು ಪ್ರದೇಶ ಅಂದ್ರೆ ದಕ್ಷಿಣ ಪೆಸಿಫಿಕ್ ಓಷಿಯಾನಿಕ್ ಅನ್ಹ್ಯಾಬಿಟೆಡ್ ಮಾನವನ ವಾಸವಿಲ್ಲದ ಏರಿಯಾದಲ್ಲಿ ಸೊ ಇದನ್ನ ಸಮುದ್ರಕ್ಕೆ ಬಿಸಾಡ್ಲಿಕ್ಕೆ ಒಂದು ಯೋಜನೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯನ್ನ ಮಾಡ್ಲಿಕ್ಕೆ ಕಾರಣ ನಾನು ಮುಂಚೆನೆ ಹೇಳ್ದಾಗೆ ಈ ಟೆಂಪರೇಚರ್ ಏನಿರುತ್ತೆ ಅದರಲ್ಲಿ ಸೊ ಇದರ ಪಾರ್ಟ್ಸ್ ಏನಾಗಿರುತ್ತೆ ಅಂದ್ರೆ ಮೆಲ್ಟ್ ಆಗಿರುತ್ತೆ ಅಥವಾ ಕರಗ್ತಾ ಇರತಕ್ಕಂತ ಒಂದು ಚಾನ್ಸಸ್ ಇರುತ್ತೆ. ಅದರಿಂದ ತನ್ನಷ್ಟಕ್ಕೆ ತಾನೇ ಬಿದ್ದೋಗೋದ್ರ ಮೊದಲು ಸೊ ಅದನ್ನ ಡಿಕಮಿಷನ್ ಮಾಡ್ಲಿಕ್ಕೆ ಈಗ ಯೋಚನೆ ಮಾಡ್ಲಾಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಡಂಪಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ಸೊ ಅದನ್ನ ಬಿಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಪಾರ್ಟ್ಸ್ ಏನಿರುತ್ತೆ ಅದರ ಅನೇಕ ಭಾಗಗಳೇನಿರುತ್ತೆ ಸೊ ಅದು ಬೀಳ್ತಾನೆ ಅದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿರುತ್ತೆ ಅಥವಾ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು. ಅದಾದ್ಮೇಲೆ ಅದ್ರಲ್ಲಿ ಇರ್ತಕ್ಕಂತ ಇಂಟರ್ನಲ್
ಹಾರ್ಡ್ವೇರ್ ಏನಿರುತ್ತೆ ಅಥವಾ ಆಂತರಿಕ ಯಂತ್ರಾಂಶವು ಏನಾಗಿರುತ್ತೆ ಅಂದ್ರೆ ಸೊ ಬರ್ನ್ ಆಗಿ ಮತ್ತೆ ಅದು ವೇಪರೈಸ್ ಆಗುತ್ತೆ, ಸುಟ್ಟೋಗುತ್ತೆ, ಮತ್ತೆ ಅದು ಹಾವಿ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳನ್ನು ಇರುತ್ತೆ. ಅದಾದ್ಮೇಲೆ ಕೆಲವೊಂದು ಡೆನ್ಸರ್ ಕಾಂಪೊನೆಂಟ್ಸ್ ಏನಿರುತ್ತೆ ಅಂದ್ರೆ ಅದು ದಟ್ಟವಾದ ಘಟಕಗಳು, ಇವಾಗ ಸಾಫ್ಟ್ ಇರೋ ಎಲ್ಲಾ ಕಾಂಪೊನೆಂಟ್ಸ್ ಮೆಲ್ಟ್ ಆಗಿ ವೇಪರೈಸ್ ಆಗೋಗಿರುತ್ತೆ. ಬಟ್ ಕೆಲವೊಂದು ಕಾಂಪೊನೆಂಟ್ಸ್ ಮೆಲ್ಟ್ ಆಗಲ್ಲ, ಬಿಕಾಸ್ ಅವು ಹಾರ್ಡ್ ಇರುತ್ತೆ. ಅದನ್ನ ನಾವು ದಟ್ಟವಾದ ಘಟಕಗಳು ಅಥವಾ ಡೆನ್ಸರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಸರ್ವೈವ್ ಆಗುತ್ತೆ, ಅದು ಡೆಸ್ಟ್ರಾಯ್ ಆಗಲ್ಲ. ಸೊ ಅದನ್ನ ಈ ಒಂದು ಸೌತ್ ಪೆಸಿಫಿಕ್ ರೀಜನ್ ನಾನು ಏನ್ ಹೇಳಿದ್ದೆ, ಸೊ ಅದಕ್ಕೆ ಡಂಪ್ ಮಾಡ್ತಕ್ಕಂತ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಇದರಿಂದ ಏನಾದ್ರೂ ಎನ್ವಿರಾನ್ಮೆಂಟಲ್ ಅಜಾರ್ಟ್ಸ್ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ನಾಸಾ ಅವರು ಯಾವುದೇ ರೀತಿಯ ಎನ್ವಿರಾನ್ಮೆಂಟ್ ಅಜಾರ್ಟ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದಿ ಡೆಬ್ರಿಸ್ ಆರ್ ಗೋಯಿಂಗ್ ಟು ಸೆಟಲ್ ಆನ್ ದಿ ಓಷನ್ ಫ್ಲೋರ್, ನಾಟ್ ಕಾಸ್ ಎನಿ ಸಬ್ಸ್ಟಾನ್ಶಿಯಲ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಅಂದ್ರೆ ಈ ದೀರ್ಘಕಾಲೀನ ಪರಿಣಾಮಗಳನ್ನ, ಯಾವುದೇ ರೀತಿಯ ದೀರ್ಘಕಾಲಿಕ ಪರಿಣಾಮಗಳನ್ನ ಬೀರೋದಿಲ್ಲ ಅಂತ ನಾಸಾ ಸ್ಪೆಸಿಫೈ ಮಾಡಿರುತ್ತೆ ಅಥವಾ ಅವರು ಎಕ್ಸ್ಪ್ಲನೇಷನ್ ನ ಕೊಟ್ಟಿರ್ತಾರೆ. ಹಾಗಿದ್ರೆ ವಾಟ್ ಇಸ್ ದ ಫ್ಯೂಚರ್ ಆಫ್ ಸ್ಪೇಸ್ ಸ್ಟೇಷನ್ಸ್? ಹಾಗಿದ್ರೆ ಈ ಒಂದು ಬಾಹ್ಯಾಕಾಶ ಲ್ಯಾಬೊರೇಟರಿ ಬಂದ್ ಆಗೋದ್ರೆ ಅಥವಾ ಅದನ್ನ ಡಿಕಮಿಷನ್ ಮಾಡಿದ್ರೆ ಭವಿಷ್ಯದಲ್ಲಿ ಈ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿಕ್ಕೆ ನಮ್ಗಿರ್ತಕ್ಕಂಥ ಆಪ್ಷನ್ಸ್ ಏನು ಅಂದ್ರೆ, ಅಫ್ಕೋರ್ಸ್ ಚೈನಾ ವಿಲ್ ಕಮ್ ಇನ್ ಟು ಪ್ಲೇ. ಸೊ ಜನವರಿ 2022 ಅಲ್ಲಿ ಚೈನಾ ಒಂದು ಅನೌನ್ಸ್ ಮಾಡಿರುತ್ತೆ, ಇದೇ ರೀತಿಯ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ ಅವರು ರಚನೆ ಮಾಡ್ತಾ ಇದ್ದಾರೆ. ದಿಸ್ ವಿಲ್ ಬಿ ಓಪನಿಂಗ್ ಅಂದ್ರೆ ಆಲ್ರೆಡಿ ಆ ಪ್ರೊಸೆಸ್ ನ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದರ ಕಾರ್ಯಾಚರಣೆ ಈ ವರ್ಷದ ಎಂಡ್ ಅಲ್ಲಿ, ಈ ವರ್ಷದಲ್ಲಿ ಅದು ಕಂಪ್ಲೀಟ್ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆ ಇದೆ. ಸೊ ಅದ್ರ ಜೊತೆ ಇನ್ನೊಬ್ರು ಪ್ರೈವೇಟ್ ಪಾರ್ಟಿ, ಸೊ ಬ್ಲೂ ಆರಿಜಿನ್ ದಿ ಏರೋಸ್ಪೇಸ್ ಕಂಪನಿ, ಇಟ್ ಈಸ್ ಫೌಂಡೆಡ್ ಬೈ ಜೆಫ್ ಬೆಜೋಸ್. ಸೊ ಜೆಫ್ ಬೆಜೋಸ್ ಅವರು ಫೌಂಡ್ ಮಾಡಿರ್ತಕ್ಕಂತ ಒಂದು ಕಂಪನಿ, ಅದನ್ನ ನಾವು ಬ್ಲೂ ಆರಿಜಿನ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಜೆಫ್ ಬೆಜೋಸ್ ಅವರು ಫೌಂಡ್ ಮಾಡಿರ್ತಕ್ಕಂತ ಒಂದು ಏರೋಸ್ಪೇಸ್ ಕಂಪನಿ ಯಾವುದು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಅದನ್ನ ನಾವು ಬ್ಲೂ ಆರಿಜಿನ್ ಅಂತ ಕರಿತೀವಿ. ಸೊ ಈ ಒಂದು ಆರಿಜಿನ್ ಅಥವಾ ಈ ಒಂದು ಏರೋಸ್ಪೇಸ್ ಕಂಪನಿಯ ಮುಖಾಂತರ ಇವನ್ ಜೆಫ್ ಬೆಜೋಸ್ ಹ್ಯಾಸ್ ಆಲ್ಸೋ ಅನೌನ್ಸ್ಡ್ ಇಟ್ಸ್ ಪ್ಲಾನ್ ಟು ಬಿಲ್ಡ್ ಆರ್ಬಿಟಲ್ ರೀಫ್ ಅಂತ ಕರಿತೀವಿ. ಸೊ ಆರ್ಬಿಟಲ್ ರೀಫ್ ನ ಅವರು ತಯಾರಿ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ದಿ ಸ್ಪೇಸ್ ಸ್ಟೇಷನ್ ಇನ್ ದಿ ಲೋವರ್ ಆರ್ಬಿಟ್ ಆಫ್ ದಿ ಅರ್ತ್. ಅಂದ್ರೆ ಭೂಮಿಯ ಕಡಿಮೆ ಕಕ್ಷೆಯಲ್ಲಿರ್ತಕ್ಕಂಥ ಅಲ್ಲಿಗೆ ಲಾಂಚ್ ಮಾಡ್ತಕ್ಕಂಥ ಒಂದು ಆರ್ಬಿಟ್ ಆಗಿರುತ್ತೆ. ಸೊ ಇದನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆರ್ಬಿಟಲ್ ರೀಫ್ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಜೆಫ್ ಬೆಸೋಸ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಫಾರ್ ಆಲ್ ಆಫ್ ಯು, ಬಿಕಾಸ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಅಂತಾರಾಷ್ಟ್ರೀಯ ಜಲ ವಿವಾದಗಳಿಗೆ ಸಂಬಂಧಪಟ್ಟ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಯಾವ ಒಂದು ಜಲ ವಿವಾದ ಅಂದ್ರೆ ಇಂಡಸ್ ಅಥವಾ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಂಡಸ್ ವಾಟರ್ ಟ್ರೀಟಿ ಅಥವಾ ಸಿಂಧೂ ಜಲ ಒಪ್ಪಂದ ಅಂತ ಕರಿತೀವಿ. ಸೊ ಒಂದು ಒಪ್ಪಂದ ಆಗಿರುತ್ತೆ ಯಾವ ರಾಷ್ಟ್ರಗಳ ಮಧ್ಯೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಪಾಕಿಸ್ತಾನ ಮತ್ತು ಭಾರತ ದೇಶಗಳ ನಡುವೆ ಈ ಒಂದು ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವಾಗಿರುತ್ತೆ. ಆ ಒಂದು ಒಪ್ಪಂದವನ್ನ ನಾವು ಇಂಡಸ್ ವಾಟರ್ ಟ್ರೀಟಿ ಅಥವಾ ಸಿಂಧೂ ಜಲ ಒಪ್ಪಂದ ಅಂತ ಕರಿತೀವಿ. ಸೊ ಇದು ಯಾಕೆ ಇವಾಗ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಸೊ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯ 117ನೇ 117th ಮೀಟಿಂಗ್ ಇವಾಗ ನಡೆಯಲಿದೆ. ಸೊ 117ನೇ ಒಂದು ಸಮಾವೇಶ ಅಥವಾ ಸಭೆ ಈಗ ನಡೆಯಲಿದೆ. ಸೊ ಆ ಒಂದು ಮೀಟಿಂಗ್ ನ ನಾವೇನಂತ ಕರಿತೀವಿ ಅಂದ್ರೆ ಪರ್ಮನೆಂಟ್ ಇಂಡಸ್ ಕಮಿಷನ್ ಅಥವಾ ಶಾಶ್ವತ ಸಿಂಧು ಆಯೋಗ ಅಂತ ಕರಿತೀವಿ. ಈ ಶಾಶ್ವತ ಸಿಂಧು ಆಯೋಗದ 117ನೇ ಸಭೆ ಇವಾಗ ನಡೆಯಲಿದೆ. ಸೊ ಈ ಒಂದು ಸಭೆಯಲ್ಲಿ ಎಲ್ಲಿ ನಡೀತಾ ಇದೆ ಅಂದ್ರೆ ಇದು ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಸೊ ಈ ಒಂದು ಸಭೆಯಲ್ಲಿ ಭಾರತದ ಕಡೆಯಿಂದ ಇಂಡಿಯನ್ ಕಮಿಷನರ್ ಪ್ರದೀಪ್ ಸಕ್ಸೇನಾ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಪಾಕಿಸ್ತಾನ ಕಡೆಯಿಂದ ಸೈಯದ್ ಮೊಹಮ್ಮದ್ ಮೆಹರ್ ಅಲಿ ಶಾ ಅನ್ನೋರು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಿದ್ರೆ ಆ ಸಭೆಯಲ್ಲಿ ಪಾಲ್ಗೊಳ್ಳೋದು ಒಂದು ವಿಷಯ ಆದ್ರೆ ನಾವು ಇದರ ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ನ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ವಾಟ್ ಈಸ್ ಇಂಡಸ್ ವಾಟರ್ ಟ್ರೀಟಿ ಅಥವಾ ಸಿಂಧೂ ಜಲ ಒಪ್ಪಂದ ಎಂದರೇನು ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸಿಂಧೂ ನದಿ ಏನಿದೆ ಅಂದ್ರೆ ಅಥವಾ ಇಂಡಸ್ ರಿವರ್ ಬೇಸಿನ್ ಏನಿದೆ, ಸೊ ಇಟ್ ಹ್ಯಾಸ್ 6 ರಿವರ್ಸ್. ಅಂದ್ರೆ ಇದರಲ್ಲಿ 6 ಪ್ರಮುಖ ನದಿಗಳಿದಾವೆ. ಸೊ ಇವೆಲ್ಲ ಎಕ್ಸಾಮ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿಂಧೂ ನದಿಗೆ ಸಂಬಂಧಪಟ್ಟಂತ 6 ರಿವರ್ಸ್ ನದಿಗಳು ಯಾವ್ದ್ಯಾವ್ದು ಅಂದ್ರೆ ಇಂಡಸ್, ಜೀಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಅಂತ ಕರಿತೀವಿ. ಸೊ ಇವು they actually originate in Tibet. So Tibet ನಲ್ಲಿ ಅವುಗಳ ಉಗಮ ಆಗುತ್ತೆ and they are flowing through the Himalayan ranges to enter Pakistan, ending in south of Karachi. ಅಂದ್ರೆ ಅವು ಹಿಮಾಲಯ ಶ್ರೇಣಿಗಳ ಮುಖಾಂತರ ಹರಿದು ಪಾಕಿಸ್ತಾನಕ್ಕೆ ಪ್ರವೇಶಿಸುತ್ತೆ ಅಂಡ್ ಫೈನಲಿ ಅಲ್ಲಿ ಎಂಡ್ ಆಗುತ್ತೆ ಅಂದ್ರೆ ಕರಾಚಿಯ ದಕ್ಷಿಣಕ್ಕೆ ಅವು ಕೊನೆಗೊಳ್ಳುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇಂಡಸ್ ರಿವರ್ಸ್ ಗೆ ಸಂಬಂಧಪಟ್ಟಂತೆ ಸೊ 2 ರಾಷ್ಟ್ರಗಳು ಇದಕ್ಕೆ ಸಂಬಂಧಪಟ್ಟ ರಾಷ್ಟ್ರಗಳಾಗಿರುತ್ತೆ. ಯಾವ್ದಾವ್ದು ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ. ಸೊ ನಮ್ಮ 2 ರಾಷ್ಟ್ರಗಳ ನಡುವೆ ಸಿಂಧೂ ಜಲ
ಒಂದು ಶೇರಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಇವಾಗ ಕಾವೇರಿ ನದಿ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ ಇಂಡಿಯಾ ಮತ್ತೆ ತಮಿಳುನಾಡು ಹೇಗೆ ಡಿಸ್ಪ್ಯೂಟ್ಸ್ ಇದೆಯೋ ಅದೇ ರೀತಿ ಈ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಡಿಸ್ಪ್ಯೂಟ್ ಇರುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ 1948 ಅಲ್ಲಿ ಇಂಟರ್ ಡೊಮಿನಿಯನ್ ಅಕಾರ್ಡ್ ನ ಒಂದು ಸ್ಥಾಪನೆ ಮಾಡಿರ್ತಾರೆ, ಅಥವಾ ಇಂಟರ್ ಡೊಮಿನಿಯನ್ ಒಪ್ಪಂದ ಅಂತ ಕರಿತೀವಿ. ಸೊ ಈ ಒಂದು ಒಪ್ಪಂದನ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ನಮ್ಮ ಒಂದು ವಿವಾದ ಏನಿರುತ್ತೆ ಅಂದ್ರೆ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆ ಏನಿರುತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಟ್ರೀಟಿ ಅಥವಾ ಫಸ್ಟ್ ಅಕಾರ್ಡ್ ಯಾವ್ದು ಸ್ಟಾರ್ಟ್ ಆಯ್ತು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇಂಟರ್ ಡೊಮಿನಿಯನ್ ಅಕಾರ್ಡ್ ಅಂತ ಕರಿತೀವಿ. ಸೊ ಈ ಒಂದು ಅಕಾರ್ಡ್ ಒಂದು ಡಿಸಿಷನ್ ಕೊಡುತ್ತೆ ಅಥವಾ ಒಂದು ಡಿಕ್ಲರೇಷನ್ ಕೊಡುತ್ತೆ. ಆ ಡಿಕ್ಲರೇಷನ್ ಏನಂದ್ರೆ, ಇಂಡಿಯಾ ವುಡ್ ಸಪ್ಲೈ ವಾಟರ್ ಟು ಪಾಕಿಸ್ತಾನ್ ಇನ್ ಎಕ್ಸ್ಚೇಂಜ್ ಫಾರ್ ಅನ್ ಆನ್ಯುಯಲ್ ಪೇಮೆಂಟ್. ಅಂದ್ರೆ ಭಾರತವು ವಾರ್ಷಿಕವಾಗಿ ಪಾವತಿಯ ಬದಲಾಗಿ ಪಾಕಿಸ್ತಾನಕ್ಕೆ ನೀರನ್ನು ಪೂರೈಸುತ್ತದೆ. ಅಂದ್ರೆ ನಾವೇನ್ ಅವ್ರಿಗೆ ನೀರನ್ನ ಶೇರ್ ಮಾಡ್ತೀವೋ ಅದಕ್ಕೆ ಅವರು ಆನ್ಯುಯಲ್ ಪೇಮೆಂಟ್ ಮಾಡ್ಬೇಕು, ಅಂದ್ರೆ ವಾರ್ಷಿಕವಾಗಿ ಅವರು ಹಣವನ್ನ ಭಾರತಕ್ಕೆ ಸಂದಾಯ ಮಾಡ್ಬೇಕು ಅಂತ ಈ ಒಂದು ಇಂಟರ್ ಡೊಮಿನಿಯನ್ ಅಕಾರ್ಡ್ ಮುಖಾಂತರ ತೀರ್ಮಾನ ಮಾಡಲಾಗುತ್ತೆ. ಸೊ ಇದರಿಂದ ಎರಡು ರಾಷ್ಟ್ರಗಳು ಒಪ್ಕೊಳ್ಳೋದಿಲ್ಲ. ಸೊ ಬೋತ್ ದಿ ಕಂಟ್ರೀಸ್ ಡಿಸ್ಅಗ್ರಿ ದಿಸ್. ಸೊ ಅದರಿಂದ ಈ ಒಂದು ಅಕಾರ್ಡ್ ಏನಿರುತ್ತೆ ಅದು ಡಿಸಾಲ್ವ್ ಆಗುತ್ತೆ ಅಥವಾ ವಿಭಜನೆ ಆಗುತ್ತೆ. ಸೊ ಅದಾದ್ಮೇಲೆ 1951 ನಲ್ಲಿ ಏನಾಗುತ್ತೆ, ಸೊ ಅರ್ಥ ಮಾಡ್ಕೊಳ್ಳಿ ಕ್ರೊನಾಲಜಿ ಆಫ್ ಇವೆಂಟ್ಸ್ ಏನೇನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. 1951 ನಲ್ಲಿ ಇಂಡಿಪೆಂಡೆಂಟ್ ಆಗಿ, ಸೊ ಭಾರತ ರಾಷ್ಟ್ರ ತನ್ನಷ್ಟಕ್ಕೆ ತಾನೆ ಮತ್ತು ಪಾಕಿಸ್ತಾನ್ ತನ್ನಷ್ಟಕ್ಕೆ ತಾನೆ ಸೊ ಈ ನದಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಜೆಕ್ಟ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಯೋಜನೆಗಳನ್ನ ಸ್ಟಾರ್ಟ್ ಮಾಡಿ ಅವುಗಳನ್ನ ನಾವು ಇರಿಗೇಷನ್ ಪ್ರಾಜೆಕ್ಟ್ಸ್ ಅಥವಾ ನೀರಾವರಿ ಯೋಜನೆಗಳಂತ ಕರಿತೀವಿ. ಸೊ ಈ ನೀರಾವರಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿ ಇಬ್ರು ಕೂಡ ಏನ್ ಮಾಡ್ತಾರಂದ್ರೆ ವರ್ಲ್ಡ್ ಬ್ಯಾಂಕ್ಗೆ ಅಥವಾ ವಿಶ್ವ ಬ್ಯಾಂಕ್ ಏನಿರುತ್ತೆ ಅದಕ್ಕೆ ಫಂಡಿಂಗ್ ಗೋಸ್ಕರ ಅಪ್ಲೈ ಮಾಡ್ತಾರೆ. ಸೊ ಅವಾಗ ಏನ್ ಮಾಡುತ್ತಂದ್ರೆ, ಸೊ ಯಾವಾಗ ಅವರು ವಿಶ್ವ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸ್ತಾರೆ, ಸೊ ದೆನ್ ದೇ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಈಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ವಿತ್ ರೆಸ್ಪೆಕ್ಟ್ ಟು ಇಂಡಸ್ ಅಂದ್ಬಿಟ್ಟು, ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಡ್ತಾರೆ. ಸೊ ಅವಾಗ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತಂದ್ರೆ ಅದು ಇಂಟರ್ಮೀಡಿಯೇಟ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅದು ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಸೊ ಮಧ್ಯಸ್ಥಿಕೆಯನ್ನ ವಹಿಸಿದಾದ್ಮೇಲೆ ಫೈನಲಿ ಇನ್ 1960, ಸೊ 1960ರಲ್ಲಿ ಏನಾಗುತ್ತೆ ಅಂದ್ರೆ, ಸೊ IWT ಅನ್ನೋದು, ಸೊ ಇದನ್ನ ನಾವು ಇಂಡಸ್ ವಾಟರ್ ಟ್ರೀಟಿ ಅಂತ ಕರಿತೀವಿ. ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ಲಾಗುತ್ತೆ. ಸೊ ಈ ಒಂದು ಇಂಡಸ್ ವಾಟರ್ ಟ್ರೀಟಿ ಆದಾಗ ಭಾರತದಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅದೇ ರೀತಿ ಪಾಕಿಸ್ತಾನದ ಪ್ರೆಸಿಡೆಂಟ್ ಅಯೂಬ್ ಖಾನ್ ರವರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಸೊ ಅವರಿಬ್ರು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಸೊ ಇದನ್ನ ಮೀಡಿಯೇಟ್ ಮಾಡಿರ್ತಾರಲ್ವಾ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಏನ್ ಮಾಡುತ್ತೆ, ಸೊ ಅದರ ಒಬ್ಬ ಮಾಜಿ ಉಪಾಧ್ಯಕ್ಷ, ಸೊ ಅವ್ರನ್ನ ನಾವು WAB ಇಲೀಫ್ ಅಂತ ಕರಿತೀವಿ. ಸೊ ಅವರು ಕೂಡ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಹಾಗಿದ್ರೆ ಇಲ್ಲಿ ನಾನು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಮೊದಲನೇ ಪ್ರಶ್ನೆ ಏನಂದ್ರೆ, ಸೊ ವರ್ಲ್ಡ್ ಬ್ಯಾಂಕ್ ಸ್ಥಾಪನೆ ಆಗಿದ್ದ ವರ್ಷ ಯಾವುದು, ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಾಗಿರತ್ತೆ. ಹಾಗಿದ್ರೆ ಈ ಒಂದು ಇಂಡಸ್ ನದಿಗೆ ಸಂಬಂಧಪಟ್ಟಂತೆ ನಾವು ಮ್ಯಾಪ್ ನ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಟ್ರೀಟಿಯಲ್ಲಿ ಏನೇನಾಯ್ತು ಅನ್ನೋದನ್ನ ನಾನು ಫಸ್ಟ್ ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಸೊ ನಾವು ಟೆಕ್ಸ್ಟ್ ಫಾರ್ ಯುವರ್ ನೋಟ್ಸ್ ಮೇಕಿಂಗ್ ಟೆಕ್ಸ್ಟ್ ನ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯ ಪ್ರಕಾರ ಸೊ ಇಂಡಸ್ ನದಿಗೆ ಸಂಬಂಧಪಟ್ಟ ನದಿಗಳನ್ನ ಎರಡು ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದನ್ನ ವೆಸ್ಟರ್ನ್ ರಿವರ್ಸ್ ಮತ್ತೆ ಇನ್ನೊಂದನ್ನ ಈಸ್ಟರ್ನ್ ರಿವರ್ಸ್, ಅಂದ್ರೆ ಪೂರ್ವದ ನದಿಗಳು ಮತ್ತೆ ಪಶ್ಚಿಮ ನದಿಗಳು ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ ವೆಸ್ಟರ್ನ್ ರಿವರ್ಸ್ ಯಾವ್ದ್ಯಾವ್ದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಚೆನಾಬ್, ಜೇಲಂ ಮತ್ತೆ ಇಂಡಸ್ ಅಂತ ಕರಿತೀವಿ. ಸೊ ಚೆನಾಬ್, ಜೇಲಂ ಮತ್ತೆ ಇಂಡಸ್ ನೋಡಿ. ಸೊ ನೀವು ಈ ಮ್ಯಾಪ್ ನೋಡಿದ್ರೆ ತುಂಬಾ ಸರಳವಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ದು ವೆಸ್ಟರ್ನ್ ರಿವರ್ಸ್ ಯಾವ್ದ್ಯಾವ್ದು ಅಂದ್ರೆ ಚೆನಾಬ್ ನೋಡಿ, ಇಲ್ಲಿದೆ ಚೆನಾಬ್, ಇಲ್ಲಿದೆ ಜೇಲಂ, ಇಲ್ಲಿದೆ ಮತ್ತೆ ಇಂಡಸ್ ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸಿ ಚೆನಾಬ್, ಜೇಲಂ ಮತ್ತೆ ಇಂಡಸ್. ಸೊ ಇಲ್ಲಿ ಇವು ಯಾವ ಕಡೆಗಿದಾವ್ ನೋಡಿ, ಜಾಸ್ತಿ ಇವೆಲ್ಲ ವೆಸ್ಟ್ ಕಡೆ ಇರ್ತಕ್ಕಂತ ನದಿಗಳಾಗಿರುತ್ತೆ. ಸೊ ವೆಸ್ಟ್ ಕಡೆ ಇರೋ ನದಿಗಳಾಗಿರೋದ್ರಿಂದ ಪಾಕಿಸ್ತಾನ್ ವೆಸ್ಟ್ ಕಡೆ ಬರೋದ್ರಿಂದ ಪಾಕಿಸ್ತಾನಕ್ಕೆ ಇವುಗಳ ಮೇಲೆ ಜಾಸ್ತಿ ರೈಟ್ಸ್ ಇರುತ್ತೆ. ಸೊ ಯಾವ್ದ್ಯಾವ್ದು ಚೆನಾಬ್, ಇಂಡಸ್ ಮತ್ತೆ ಜೀಲಂ ಮೇಲೆ. ಸೊ ಇವುಗಳ ಮೇಲೆ ಅಂದ್ರೆ ಈ ವೆಸ್ಟರ್ನ್ ರಿವರ್ಸ್ ಮೇಲೆ ಭಾರತಕ್ಕೆ ಲಿಮಿಟೆಡ್ ಪರ್ಮಿಷನ್ ಮಾತ್ರ ಇರುತ್ತೆ. ಸೊ ಇಲ್ಲಿ ನೋಡಿ, ಸೊ ಈ ಜೇಲಂ ನೋಡ್ಬೋದು. ಸೊ ಹುಟ್ಟೋ ಸ್ಥಳಗಳನ್ನ ಹೇಳ್ಬಿಡ್ತೀನಿ ನಾನು ಇಲ್ಲಿ. ಜೇಲಂ ನೋಡಿ, ಇಲ್ಲಿ ಐ ಮೀನ್ ಟು ಸೇ ಈ ಕಾಶ್ಮೀರದಲ್ಲಿ ಹುಟ್ಟಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಹೀಗೆ ಫ್ಲೋ ಆಗಿ
ಪಾಕಿಸ್ತಾನ್ಗೆ ಫ್ಲೋ ಆಗ್ತಕ್ಕಂತ ಒಂದು ನದಿ ಆಗಿರುತ್ತೆ, ಅದನ್ನ ಜೇಲಂ ಅಂತ ಕರಿತೀವಿ. ಜೇಲಂ ಆದ್ಮೇಲೆ ಚೆನಾಬ್ ಬರುತ್ತೆ. ಚೆನಾಬ್ ನೋಡಿ, ಇದು ಹಿಮಾಚಲದ ಪ್ರದೇಶದಲ್ಲಿ ಒರಿಜಿನೇಟ್ ಆಗ್ತಕ್ಕಂತ ರಿವರ್ ಆಗಿರುತ್ತೆ. ಇದು ಹಾಗೆ ಫ್ಲೋ ಆಗಿ ಯಾವ್ದಕ್ ಜಾಯ್ನ್ ಆಗ್ತಾ ಇದೆ, ಮತ್ತೆ ಇಲ್ಲಿ ನೋಡಿ ಜೇಲಂಗೆ ಜಾಯ್ನ್ ಆಗ್ತಕ್ಕಂತ ಒಂದು ರಿವರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇವೆರಡು ರಿವರ್ಸ್ ಇನ್ಕ್ಲೂಡಿಂಗ್ ಇಂಡಸ್ ಏನ್ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನಕ್ಕೆ ಜಾಸ್ತಿ ರೈಟ್ಸ್ ನ ಕೊಡ್ತಾರೆ. ಸೊ ದಟ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಅದಾದ್ಮೇಲೆ ಈಸ್ಟರ್ನ್ ರಿವರ್ಸ್ ಯಾವ್ದು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಒಂದು ಸಟ್ಲೇಜ್, ಒಂದು ಬಿಯಾಸ್, ಇನ್ನೊಂದು ರಾವಿ ಅಂತ ಕರಿತೀವಿ. ಇಲ್ಲಿ ನೋಡಿ ರಾವಿ ಅನ್ನೋದು ಮ್ಯಾಪ್ ಅಲ್ಲಿ ಫಾಲೋ ಮಾಡಿ ನನ್ನನ್ನ. ಸೊ ಮ್ಯಾಪ್ ಅಲ್ಲಿ ನೋಡಿ, ರಾವಿ ಅನ್ನೋದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಒರಿಜಿನೇಟ್ ಆಗ್ತಕ್ಕಂತ ಒಂದು ರಿವರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಬಿಯಾಸ್ ಕೂಡ ನೋಡಿ, ಸೊ ಬಿಯಾಸ್ ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಸ್ಟಾರ್ಟ್ ಆಗ್ತಕ್ಕಂತ ಒಂದು ರಿವರ್ ಆಗಿರುತ್ತೆ. ಬಟ್ ಸಟ್ಲೇಜ್ ಮಾತ್ರ ಸೊ ಭಾರತದಿಂದ ಆಚೆ ಅಂದ್ರೆ ತಿಬೆಟ್ ನಲ್ಲಿ ಮಾನಸ ಸರೋವರದ ಹತ್ರ ಒರಿಜಿನೇಟ್ ಆಗ್ತಕ್ಕಂತ ಒಂದು ರಿವರ್ ಆಗಿರುತ್ತೆ. ಸೊ ಎಲ್ಲಾ ನದಿಗಳು ಇಲ್ಲಿ ನೋಡಿ, ಸಟ್ಲೇಜ್ ಬಂದು ಬಿಯಾಸ್ಗೆ ಜಾಯ್ನ್ ಆಗುತ್ತೆ. ರಾವಿ ಬಂದು ಜಲಾಬ್ ಮತ್ತೆ ಚೆನಾಬ್ ಏನ್ ಸ್ಟ್ರೀಮ್ ಬರುತ್ತೆ ಅದಕ್ಕೆ ಜಾಯ್ನ್ ಆಗುತ್ತೆ. ಸೊ ಇವೆಲ್ಲ ನದಿಗಳು ಒಟ್ಟಿಗೆ ಸೇರಿ ಅಂತಿಮವಾಗಿ ಇಂಡಸ್ಗೆ ಜಾಯ್ನ್ ಆಗ್ತಕ್ಕಂತ ರಿವರ್ಸ್ ಆಗಿರುತ್ತೆ. ಅದರಿಂದ ಸೊ ಈ ಎಲ್ಲಾ ನದಿಗಳನ್ನ ನಾವು ಟ್ರಿಬ್ಯೂಟರೀಸ್ ಆಫ್ ಇಂಡಸ್ ಅಥವಾ ಇಂಡಸ್ನ ಅಥವಾ ಸಿಂಧು ನದಿಯ ಉಪನದಿಗಳು ಅಂತ ಕರಿಬಹುದು. ಸೊ ಇದರಲ್ಲಿ ನಿಮ್ಗೆ 2 ಪಾಯಿಂಟ್ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರಬೇಕು. ವೆಸ್ಟರ್ನ್ ರಿವರ್ಸ್ ಬಗ್ಗೆ ಪಾಕಿಸ್ತಾನ್ಗೆ ರೈಟ್ಸ್ ಕೊಡಲಾಗುತ್ತೆ, ಈಸ್ಟರ್ನ್ ರಿವರ್ಸ್ ಬಗ್ಗೆ ಇಂಡಿಯಾಗೆ ರೈಟ್ಸ್ ಕೊಡಲಾಗುತ್ತೆ ವಿತ್ ಸರ್ಟನ್ ಪ್ರಾವಿಷನ್ಸ್ ಆರ್ ಕಂಡೀಷನ್ಸ್. ಆ ಕಂಡೀಷನ್ಸ್ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನೇನ್ ಅಗ್ರಿಮೆಂಟ್ಸ್ ಆಯ್ತು ಅಂತ ನೋಡೋದಾದ್ರೆ, 3 ವೆಸ್ಟರ್ನ್ ರಿವರ್ಸ್ ಅಥವಾ 3 ಪಶ್ಚಿಮ ನದಿಗಳು ಯಾವ್ದಾವ್ದು, ಇಂಡಸ್, ಚೆನಾಬ್ ಮತ್ತೆ ಜೀಲಂ, ದೇ ಗೇವ್ ಪಾಕಿಸ್ತಾನ್ ರೈಟ್ಸ್ ವಿತ್ ರೆಸ್ಪೆಕ್ಟ್ ಟು ಅನ್ರೆಸ್ಟ್ರಿಕ್ಟೆಡ್ ಯೂಸಸ್ ಅಥವಾ ಅನಿಯಂತ್ರಿತ ಬಳಕೆಗಾಗಿ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಬಾರಿಂಗ್ ಸರ್ಟನ್ ನಾನ್ ಕನ್ಸ್ಯೂಮ್ಟಿವ್ ಅಗ್ರಿಕಲ್ಚರ್ ಮತ್ತೆ ಡೊಮೆಸ್ಟಿಕ್ ಯೂಸ್ ಬೈ ಇಂಡಿಯಾ. ಅಂದ್ರೆ ಈ ಒಂದು ನದಿಗಳ ಮೇಲೆ ಭಾರತ ಬರೀ ಕೃಷಿಗಾಗಿ, ಗೃಹ ಬಳಕೆಗಾಗಿ ಮತ್ತೆ ಹಿಂತಿರುಗುವ ಒಂದು ವ್ಯವಸ್ಥೆ. ಏನಿದು ಹಿಂತಿರುಗುವ ವ್ಯವಸ್ಥೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ಜಲ ವಿದ್ಯುತ್ ಸ್ಥಾವರವನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ವಾಟರ್ ಕನ್ಸ್ಯೂಮ್ ಆಗಲ್ಲ, ನಾವ್ ಏನ್ ನೀರನ್ನ ಯೂಸ್ ಮಾಡ್ತೀವಿ ಅದು ಅದೇ ರಿವರ್ಗೆ ವಾಪಸ್ ಹೋಗುತ್ತೆ. ಸೊ ಅದನ್ನ ನಾವು ಹಿಂತಿರುಗುವ ಅಥವಾ ನಾನ್ ಕನ್ಸ್ಯೂಮ್ಟಿವ್, ಅದನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಬಟ್ ಅದನ್ನ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಈ ಎಲ್ಲ ಪರ್ಪಸ್ಗೋಸ್ಕರ ನಾವು ಈ ವೆಸ್ಟರ್ನ್ ರಿವರ್ಸ್ ಏನೇನಿರುತ್ತೆ, ಸೊ ಇಂಡಸ್, ಚೆನಾಬ್ ಮತ್ತೆ ಜೀಲಂ ಏನಿರುತ್ತೆ, ಸೊ ಅದನ್ನ ಈ 3 ರೀಸನ್ಸ್ಗೆ ನಾವು ಯೂಸ್ ಮಾಡ್ಕೊಳ್ಬಹುದು. ಒಂದು ಹಿಂತಿರುಗುವ ಒಂದು ಪರ್ಪಸ್ಗೆ, ಕೃಷಿ ಪರ್ಪಸ್ಗೆ ಮತ್ತೆ ಡೊಮೆಸ್ಟಿಕ್ ಯೂಸ್ ಅಥವಾ ಗೃಹ ಬಳಕೆಗೆ ಯೂಸ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗುತ್ತೆ. ಮತ್ತೆ 3 ಈಸ್ಟರ್ನ್ ರಿವರ್ಸ್ ಏನಿರುತ್ತೆ, ರಾವಿ, ಬಿಯಾಸ್ ಮತ್ತೆ ಸಟ್ಲೇಜ್ ಏನಿರುತ್ತೆ, ಇದು ಭಾರತಕ್ಕೆ ಅನ್ರೆಸ್ಟ್ರಿಕ್ಟೆಡ್ ಯೂಸ್ ಅಥವಾ ಅನಿಯಂತ್ರಿತ ಬಳಕೆಗಾಗಿ ನಿಯಂತ್ರಿತ ಒಂದು ಬಳಕೆಗಾಗಿ ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಟ್ರೀಟಿಯ ಪ್ರಕಾರ ಪಾಕಿಸ್ತಾನಕ್ಕೆ ಎಷ್ಟು ರೈಟ್ ಸಿಗುತ್ತೆ, ಇಂಡಿಯಾಗೆ ಎಷ್ಟು ರೈಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಪಾಕಿಸ್ತಾನಕ್ಕೆ 80% ಆಫ್ ದಿ ಶೇರ್ ಆಫ್ ವಾಟರ್ ಆರ್ ಅಬೌಟ್ 135 ಮಿಲಿಯನ್ ಎಕರ್ ಫೀಟ್. ಸೊ ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ GS ರಿಲೇಟೆಡ್ ಕ್ವೆಶನ್ಸ್ ಬರ್ಬೋದು ಅಥವಾ ಇಂಟರ್ನ್ಯಾಷನಲ್ ರಿವರ್ ಡಿಸ್ಪ್ಯೂಟ್ಸ್ ಅಂತ ಬಂದಾಗ ಸೊ ಇದನ್ನ ಕಂಪಲ್ಸರಿ ನೀವು ಬರಿಬೇಕಾಗುತ್ತೆ. ಸೊ 80% ಅಥವಾ ಸುಮಾರು 135 ಮಿಲಿಯನ್ ಎಕರೆ ಅಡಿಯಷ್ಟು ಪಾಕಿಸ್ತಾನದ ಪಾಲಾಗುತ್ತೆ. ಇಲ್ಲೇ ನೋಡ್ಬೋದು ನೀವು 80% ಪಾಕಿಸ್ತಾನ್, ಯಾಕಂದ್ರೆ ಇಂಡಸ್ ಪಾಕಿಸ್ತಾನ್ಗೆ ಹೋಗೋದ್ರಿಂದ ಸೊ ಇದು ಮೇನ್ ರಿವರ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಿ ರಿವರ್ ಪಾಕಿಸ್ತಾನಕ್ಕೆ ಹೋಗುತ್ತೆ. ಮತ್ತೆ ಆ ಒಂದು ಕ್ಯಾಚ್ಮೆಂಟ್ ಏರಿಯಾ ಏನಿರುತ್ತೆ, ಇಂಡಸ್ ಜಲಾನಯನ ಪ್ರದೇಶ ಏನಿರುತ್ತೆ, ಅದು ಜಿಯೋಗ್ರಾಫಿಕಲಿ ಪಾಕಿಸ್ತಾನದಲ್ಲಿ ಜಾಸ್ತಿ ಇರೋದ್ರಿಂದ ಅವರಿಗೆ ಹೆಚ್ಚಿನ ಶೇರ್ ಕೊಡಲಾಗುತ್ತೆ. ಸೊ ಅದಾದ್ಮೇಲೆ 33 MAF ಅಥವಾ ಮಿಲಿಯನ್ ಎಕರ್ ಫೀಟ್ ಅಂತ ಏನ್ ಹೇಳ್ತೀವಿ, ಅಥವಾ 20% ಆಫ್ ದಿ ವಾಟರ್ ಯೂಸೇಜ್ ಮಾತ್ರ ಭಾರತಕ್ಕೆ ಸಿಕ್ಕಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾಗೆ ಈ ವೆಸ್ಟರ್ನ್ ರಿವರ್ಸ್ ಏನಿರುತ್ತೆ, ಸೊ ಮುಂಚೆನೆ ಹೇಳಿದಾಗೆ ವೆಸ್ಟರ್ನ್ ರಿವರ್ಸ್ ಮೇಲೆ ಇಂಡಿಯಾಗೆ ಕೆಲವೊಂದು ರಿಸ್ಟ್ರಿಕ್ಟೆಡ್ ರೈಟ್ಸ್ ಇರುತ್ತೆ. ಸೊ ಅದೇನಂತ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲೇ ಹೇಳಿದ್ದೆ. ಸೊ ಇಟ್ ಕ್ಯಾನ್ ಸ್ಟೋರ್ ಅಪ್ ಟು 3.75 MAF. ಸೊ 3.75 MAF ಅಷ್ಟು ಸ್ಟೋರ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿರುತ್ತೆ. ಸೊ ದಿಸ್ ಇಸ್ ಫಾರ್ ಕನ್ಸರ್ವೇಷನ್ ಅಂಡ್ ಫ್ಲಡ್ ಸ್ಟೋರೇಜ್, ಅಂದ್ರೆ ಈ ಪ್ರವಾಹಗಳಾಗುವುದನ್ನ ತಪ್ಪಿಸ್ಲಿಕ್ಕೆ ಮತ್ತೆ ಕನ್ಸರ್ವೇಷನ್ ಮಾಡ್ಲಿಕ್ಕೆ ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗೆ ಗೋಸ್ಕರ ಮಾತ್ರ ಇದನ್ನ ಸ್ಟೋರ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶವಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಮಿಷನ್ ಏನು ಸ್ಥಾಪನೆ ಆಗಿರುತ್ತೆ, ಆಯೋಗ ಏನ್ ಸ್ಥಾಪನೆ ಆಗಿರುತ್ತೆ, ಸೊ ಇದರ ಪ್ರಮುಖ ಫಂಕ್ಷನ್ಸ್ ಅಥವಾ ಅದರ ಕಾರ್ಯಗಳೇನು ಅಂದ್ರೆ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅಂಡ್ ಫಸ್ಟ್ ಸ್ಟಾಪ್ ಫಾರ್ ರೆಸಲ್ಯೂಷನ್ ಆಫ್ ಕಾನ್ಫ್ಲಿಕ್ಟ್ಸ್. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ವಿನಿಮಯ ಮಾಡ್ತಕ್ಕಂಥದ್ದು. ಯಾಕಂದ್ರೆ ವಿ ಆರ್ ಎನಿಮಿ ನೇಷನ್, ಸೊ ನಾವು ಯೂಶಲಿ ಡೈರೆಕ್ಟ್ ಆಗಿ ಟಚ್ ಅಲ್ಲಿ ಇರೋದಿಲ್ಲ. ದೇರ್ ಶುಡ್ ಬಿ ಅನ್ ಇಂಟರ್ಮೀಡಿಯೇಟ್. ಸೊ ಆ ಇಂಟರ್ಮೀಡಿಯೇಟ್ ಯಾವುದು ಅಂದ್ರೆ, ಸೊ ಈ ಒಂದು ಕಮಿಷನ್ ಅಥವಾ ಆಯೋಗ ಈ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಮಾಡುತ್ತೆ. ಸಪೋಸ್ ಏನಾದ್ರೂ ಕಾನ್ಫ್ಲಿಕ್ಟ್ ಆದಾಗ ಅಥವಾ ಸಂಘರ್ಷಗಳಾದಾಗ ಫಸ್ಟ್ ಲೈನ್ ಆಫ್ ರೆಸಲ್ಯೂಷನ್ ಅಂದ್ರೆ
ಫಸ್ಟ್ ನಾವು ಇವ್ರ ಹತ್ರ ಸ್ಟಾರ್ಟ್ ಮಾಡ್ಬೇಕು. ಮೊದಲ ನಿಲುಗಡೆಯ ಒಂದು ಕಾರ್ಯನಿರ್ವಹಣೆ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಆಫ್ ಏನೋ ರೆಸಲ್ಯೂಷನ್ ಪ್ರೊಸೀಜರ್ ಏನಿರುತ್ತೆ ಅದನ್ನ ನಾವು ಇದರ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೆ ನಾವು ಬೇರೆ ಆಪ್ಷನ್ಸ್ ನ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ವೆಲ್ ಪಾಕಿಸ್ತಾನ್ ಹ್ಯಾಸ್ ರೈಟ್ಸ್ ಓವರ್ ವಾಟರ್ಸ್ ಆಫ್ ಜೇಲಂ, ಚೆನಾಬ್, ಇಂಡಸ್ and Annex D of the treaty allows India to build run of the river hydropower projects, meaning projects not requiring ಲೈವ್ ಸ್ಟೋರೇಜ್ ಆಫ್ ವಾಟರ್. ನಾವು ಮುಂಚೆನೆ ಹೇಳ್ದಾಗೆ ಈ ಜೀಲಂ, ಚೆನಾಬ್ ಮತ್ತೆ ಸಿಂಧು ಏನಿರುತ್ತೆ, ಸೊ ಪಾಕಿಸ್ತಾನಕ್ಕೆ ಅನ್ರಿಸ್ಟ್ರಿಕ್ಟೆಡ್ ಯೂಸಸ್ ಏನಿರುತ್ತೆ ಇದನ್ನ ಅನುಬಂಧ ಡಿ ನ ಪ್ರಕಾರ ಸೊ ಹರಿಯುವ ನೀರಿನಲ್ಲಿ ಸೊ ಅದನ್ನ ನಾವು ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಿಸ್ಲಿಕ್ಕೆ ಅನುವು ಮಾಡಿಕೊಳ್ಳುತ್ತೆ. ಆದ್ರೆ ವಾಟರ್ ನ ನಾವು ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡೋದು ಹಾಗಿಲ್ಲ. ಸೊ ನಾವೇನ್ ವಾಟರ್ ಯೂಸ್ ಮಾಡ್ತೀವೋ ಅದು ಅದೇ ರಿವರ್ಗೆ ಮತ್ತೆ ಬ್ಯಾಕ್ ಫ್ಲೋ ಆಗಬೇಕು. ಸೊ ಆ ರೀತಿಯ ಪ್ರಾಜೆಕ್ಟ್ಸ್ ಗೆ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಅನೆಕ್ಸ್ ಡಿ ಪ್ರಕಾರ ನಮ್ಗೆ ಒಂದು ಪರ್ಮಿಷನ್ ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಇನ್ನೊಂದು ಪ್ರಾವಿಷನ್ ಇರುತ್ತೆ. ನಾವ್ ಏನೇ ಪ್ರಾಜೆಕ್ಟ್ಸ್ ಮಾಡಿದ್ರು ಪಾಕಿಸ್ತಾನ್ ಕ್ಯಾನ್ ರೇಸ್ ಅಬ್ಜೆಕ್ಷನ್ಸ್ ಅಂಡ್ if India does not find them to be compliant with the specifications. ಅಂದ್ರೆ ಇವಾಗ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸೊ ಹೆಸರೇ ಹೇಳೋ ಹಾಗೆ ಅದು ನಾನ್ ಕನ್ಸಂಪ್ಟಿವ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ಅದರಲ್ಲಿ ನೀರು ಖರ್ಚಾಗಲ್ಲ, ನೀರನ್ನ ಬಳಕೆ ಮಾಡ್ತೀವಿ ಬಟ್ ಆ ನೀರು ಮತ್ತೆ ಅದೇ ಫ್ಲೋಗೆ ಎಂಟರ್ ಆಗುತ್ತೆ. ಸೊ ಅದರಿಂದ ಆ ವಾಲ್ಯೂಮ್ ಆಫ್ ವಾಟರ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಸಪೋಸ್ ಏನಾದ್ರೂ ಈ ವಾಲ್ಯೂಮ್ ಆಫ್ ವಾಟರ್ ಗೆ ಬದಲಾವಣೆಗಳಿರ್ತಕ್ಕಂತ ಒಂದು ಸನ್ನಿವೇಶಗಳಿದ್ರೆ ಪಾಕಿಸ್ತಾನ ಏನ್ ಮಾಡ್ಬೋದಂದ್ರೆ ಅದನ್ನ ಆಕ್ಷೇಪಣೆಯನ್ನ ಎತ್ತಲಿಕ್ಕೆ ಅದು ಒಂದು ಒಪ್ಪಂದ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ. ಸೊ ಹಾಗಿದ್ರೆ ಈ ಇಂಟರ್ನ್ಯಾಷನಲ್ ವಾಟರ್ ಟ್ರೀಟಿ ಏನಿರುತ್ತೆ ಅಥವಾ ಈ ಒಂದು ಇಂಡಸ್ ವಾಟರ್ ಟ್ರೀಟಿ ಇಂಡಸ್ ವಾಟರ್ ಟ್ರೀಟಿ ಏನಿರುತ್ತೆ ಸೊ ಇದು ಏನಾದ್ರೂ ಕಾನ್ಫ್ಲಿಕ್ಟ್ ಆದಾಗ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನಾದ್ರೂ ಕಾನ್ಫ್ಲಿಕ್ಟ್ ಆದಾಗ 3 ಸ್ಟೆಪ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ನ ಕೊಟ್ಟಿರ್ತಾರೆ. ಅಂದ್ರೆ 3 ಹಂತದಲ್ಲಿ ಅದನ್ನ ಪರಿಹರಿಸಲಿಕ್ಕೆ ನಮ್ಗೊಂದು ಪ್ರಾವಿಷನ್ ನ ಮಾಡ್ಕೊಟ್ಟಿರ್ತಾರೆ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸೊ ಇಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಅಟ್ ಕಮಿಷನ್ ಆರ್ ಇಂಟರ್ ಗವರ್ನಮೆಂಟ್ ಲೆವೆಲ್ ಅಥವಾ ಈ ಒಂದು ಟ್ರೀಟಿ ಏನಿರುತ್ತೆ ಆ ಒಂದು ಆಯೋಗದ ಮುಖಾಂತರ ಅಥವಾ ಅಂತರ್ ಸರ್ಕಾರಿ ಮಟ್ಟದಲ್ಲಿ ಫಸ್ಟ್ ಇಲ್ಲಿ ಟ್ರೈ ಮಾಡ್ಬೇಕು. ಸೊ ಇಲ್ಲ ಆಗಿಲ್ಲ ಅಂದ್ರೆ ಸೆಕೆಂಡ್. ಸೊ ಇಲ್ಲಿ ನಮ್ಮ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದ್ರೆ 2 ರಾಷ್ಟ್ರಗಳು ವರ್ಲ್ಡ್ ಬ್ಯಾಂಕ್ ಗೆ ಹೋಗ್ಬೇಕಾಗುತ್ತೆ ಅಥವಾ ವಿಶ್ವ ಬ್ಯಾಂಕ್ ನ ಮುಖಾಂತರ ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ. ಸೊ ಇಲ್ಲೂ ಕೂಡ ಫೇಲ್ ಆದ್ರೆ ಉಳಿಯೋದು ಒಂದೇ ಒಂದು ದಾರಿ, ಅದೇನು ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಥವಾ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ನ್ಯಾಯಾಲಯ ಏನಿರುತ್ತೆ ಸೊ ಇದರ ಮುಖಾಂತರ ನಾವು ರೆಸಲ್ಯೂಷನ್ ಅಥವಾ ಹೀಗೆ ಬಂದಿರತಕ್ಕಂತ ಸಮಸ್ಯೆಗೆ ಈ ರೀತಿಯ 3 ಸ್ಟೆಪ್ಸ್ ನಲ್ಲಿ ನಾವು ರೆಸಲ್ಯೂಷನ್ ಮೆಕ್ಯಾನಿಸಮ್ಸ್ ನ ಈ ಒಂದು ಟ್ರೀಟಿ ಮುಖಾಂತರ ನಾವು ಒಪ್ಕೊಂಡಿರ್ತೀವಿ. ಸೊ ಹಾಗಿದ್ರೆ ಇವಾಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಭಾರತ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದೆ. ಅದೆಲ್ಲಿ ಅಂದ್ರೆ ಕಿಶನ್ ಗಂಗಾ ಬಳಿ. ಸೊ ಅದನ್ನ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನಾನು ಕಿಶನ್ ಗಂಗಾ ಎಲ್ಲಿ ಬರುತ್ತಂದ್ರೆ ಸೊ ಈ ಒಂದು ಕಿಶನ್ ಗಂಗಾದಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಮಾಡಬಹುದು ಅಂತ ನಮ್ಗೆ ಪರ್ಮಿಷನ್ ಇದೆ. ಯಾಕಂದ್ರೆ ನಾವು ಮುಂಚೆನೆ ಹೇಳ್ದಾಗೆ ಇದು ನಾನ್ ಕನ್ಸಂಪ್ಟಿವ್ ಪರ್ಪಸ್ ಆಗಿರುತ್ತೆ. ಸೊ ಈ ಕಿಶನ್ ಗಂಗಾ ಅನ್ನೋದು ಇಟ್ ಇಸ್ ಟ್ರಿಬ್ಯೂಟರಿ ಆಫ್ ಜೇಲಂ ಆಗಿರುತ್ತೆ. ಸೊ ಇದು ಜೇಲಂ ನದಿಯ ಒಂದು ಉಪನದಿ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಂಡು. ಸೊ ಈ ಒಂದು ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ 2007ರಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಟು ಜನರೇಟ್ 330 megawatts of hydropower plant in Kashmir's ಬಂಡೀಪೋರ್. ಸೊ ಕಾಶ್ಮೀರದಲ್ಲಿ ಬರ್ತಕ್ಕಂತ ಒಂದು ಬಂಡೀಪೋರ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಸೊ ಈ ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಕಾಶ್ಮೀರದಲ್ಲಿರ್ತಕ್ಕಂಥ ಬಂಡೀಪೋರ ಅನ್ನೋ ಒಂದು ಪ್ರದೇಶದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರ ಒಂದು ಕೆಪಾಸಿಟಿ ಏನು ಅಂದ್ರೆ 330 megawatts ಆಫ್ ಜಲ ವಿದ್ಯುತ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ 2007ರಲ್ಲಿ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಲಾಗುತ್ತೆ. ಸೊ ಇದಾದ್ಮೇಲೆ ಪಾಕಿಸ್ತಾನ ಏನ್ ಮಾಡಿರುತ್ತಂದ್ರೆ ಫಸ್ಟ್ 2 ಲೆವೆಲ್ಸ್ ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪಾಕಿಸ್ತಾನ 2010ರಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಗೆ ಹೋಗುತ್ತೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಇಂಡಿಯಾ ಮಾಡಬಾರ್ದು ಅಂದ್ಬಿಟ್ಟು ಸೊ ಈ ಒಂದು ಮಧ್ಯಸ್ಥಿಕೆ ನ್ಯಾಯಾಲಯ, ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ನ್ಯಾಯಾಲಯ ಏನಿರುತ್ತೆ ಸೊ ಅಲ್ಲಿಗೆ ಈ ಒಂದು ವ್ಯಾಜ್ಯವನ್ನ ತೆಗೆದುಕೊಂಡು ಹೋಗಿರುತ್ತೆ. ಸೊ ಅದಾದ್ಮೇಲೆ ಕೋರ್ಟ್ ಗೇವ್ ಇಟ್ಸ್ ಫೈನಲ್ ರೂಲಿಂಗ್ ಇನ್ ಡಿಸೆಂಬರ್ 2013. ಅಂದ್ರೆ 2010 ನಲ್ಲಿ ಪಾಕಿಸ್ತಾನ ಇದನ್ನ ದಾವೆಯನ್ನ ಹೂಡ್ತಾರೆ. ಅದಾದ್ಮೇಲೆ 2013ರಲ್ಲಿ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿರುತ್ತೆ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿರುತ್ತೆ ತನ್ನ ತೀರ್ಪನ್ನ ತಿಳಿಸುತ್ತೆ, ಗಿವಿಂಗ್ ಇಂಡಿಯಾ ಗ್ರೀನ್ ಸಿಗ್ನಲ್ ಫಾರ್ ದ ಪ್ರಾಜೆಕ್ಟ್. ಸೊ ಭಾರತಕ್ಕೆ ಹಸಿರು ನಿಶಾನೆಯನ್ನ ತೋರಿಸಿರುತ್ತೆ. ನಿಮ್ಗೆ ತಿಳಿದಿರೋ ಹಾಗೆ ನಾವು ಮುಂಚೆನೆ ಹೇಳಿದ್ದೆ, ಸೊ ಅವರು ಈ ವೆಸ್ಟರ್ನ್ ರಿವರ್ಸ್ ನ ಯೂಸ್ ಮಾಡ್ಕೊಳ್ಬಹುದು ಫಾರ್ ನಾನ್ ಕನ್ಸಂಪ್ಟಿವ್ ಪರ್ಪಸ್ ಅಂತ ನಾವು ಅಗ್ರಿಮೆಂಟ್ ಅಲ್ಲಿ ಸೈನ್ ಆಗಿರುತ್ತೆ. ಸೊ ಅದರ ಪ್ರಕಾರ ಅದನ್ನ ನಾವು ವೈಲೇಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಈ ಪ್ರಾಜೆಕ್ಟ್ ನ ಮುಂದುವರಿಸಲಿಕ್ಕೆ ಒಂದು ಪರ್ಮಿಷನ್ ನ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ವಾಟ್ ಈಸ್ ಕಿಶನ್ ಗಂಗಾ ರಿವರ್ ಆಗಿರುತ್ತೆ. ಸೊ ಕಿಶನ್ ಗಂಗಾ ರಿವರ್ ಅಲ್ಲಿ ಈ ರೆಡ್ ಡಾಟ್ ಏನ್ ಕಾಣ್ತಾ ಇದೆ
ಸೊ ಇದು ಉಲ್ವಾರ್ ಲೇಕ್ ಆಗಿರುತ್ತೆ. ಸೊ ಉಲ್ವಾರ್ ಲೇಕ್ ಅಲ್ಲಿ ದಿಸ್ ಒನ್ ಉಲ್ವಾರ್ ಲೇಕ್ ಆಗಿರುತ್ತೆ. ಸೊ ಇದು ಜೇಲಂ ನದಿ ಆಗಿರುತ್ತೆ. ಸೊ ದಿಸ್ ಇಸ್ ಜೇಲಂ. ಸೊ ಜೇಲಂಗೆ ಏನ್ ಬಂದ್ ಜಾಯ್ನ್ ಆಗುತ್ತೆ ಅಂದ್ರೆ ಕಿಶನ್ ರಿವರ್ ಜಾಯ್ನ್ ಆಗಿರುತ್ತೆ. ಸೊ ಅದಕ್ಕೆ ಕಿಶನ್ ಗಂಗಾ ರಿವರ್ ನ ನಾವು ಜೇಲಂ ನದಿಯ ಒಂದು ಉಪನದಿ ಅಂತ ಕರಿತೀವಿ. ಸೊ ಅದು ನಿಮ್ ಸೊ ಜೇಲಂ ಮೇಲೆ ಒಂದು ಲೇಕ್ ಬರುತ್ತೆ. ಸೊ ಅದನ್ನ ನಾವು ಉಲ್ವಾರ್ ಲೇಕ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಸ್ಪಾಟ್ ನೋಡಿ. ಸೊ ಈ ಸ್ಪಾಟ್ ನ ನಾವು ಬಂಡೀಪೋರಾ ಅಂತ ಕರಿತೀವಿ. ಸೊ ಇದೇ ಸ್ಪಾಟ್ ಅಲ್ಲಿ ಈ ಒಂದು ಕಿಶನ್ ಗಂಗಾ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪಾಕಿಸ್ತಾನದವರು ಲೀಗಲ್ ಆಗು ಟ್ರೈ ಮಾಡ್ತಾರೆ, ಇಲ್ಲೀಗಲ್ ಆಗು ಟ್ರೈ ಮಾಡ್ತಾರೆ. ಹೇಗೆ ಅಂದ್ರೆ 2016ರಲ್ಲಿ ದೇ ಸ್ಟಾರ್ಟೆಡ್ ಫೈರಿಂಗ್ ಶೆಲ್ಸ್. ಸೊ ಶೆಲ್ಸ್ ನ ಫೈರ್ ಮಾಡೋದ್ರ ಮುಖಾಂತರ ಸೊ ಈ ಒಂದು ಪ್ರಾಜೆಕ್ಟ್ ಗೆ ಡಿಸ್ಟರ್ಬ್ ಮಾಡ್ತಾರೆ. ಸೊ ಆದ್ರೂ ಕೂಡ ಅದನ್ನೆಲ್ಲ ನಾವು ರೆಸಿಸ್ಟ್ ಮಾಡಿ 2018ರಲ್ಲಿ ಈ ಒಂದು ಪ್ರಾಜೆಕ್ಟ್ ಗೆ ಉದ್ಘಾಟನೆ ಸ್ಟಾರ್ಟ್ ಆಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಪೋಲಿಯೋ ಇಮ್ಯುನೈಸೇಷನ್ ಡ್ರೈವ್ 2022. ಸೊ ರಾಷ್ಟ್ರೀಯ ಪೋಲಿಯೋ ಇಮ್ಯುನೈಸೇಷನ್ ಡ್ರೈವ್ 2022. ಸೊ ಈ ಒಂದು ಪೋಲಿಯೋ ಡ್ರೈವ್ ನ ಯಾವಾಗ ಮಾಡಿರ್ತಾರೆ ಅಂದ್ರೆ 27th ಫೆಬ್ರವರಿ ಈ ಒಂದು ಅಭಿಯಾನವನ್ನ ಕೈಗೊಂಡಿರ್ತಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಸೊ ಇದ್ರ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಂಪೊನೆಂಟ್ಸ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಅಭಿಯಾನ ಅಥವಾ ಈ ನ್ಯಾಷನಲ್ ಪೋಲಿಯೋ ಇಮ್ಯುನೈಸೇಷನ್ ಡ್ರೈವ್ ಅನ್ನೋದು ಯಾವ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಬರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇದನ್ನ ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವತ್ರಿಕ ಚುಚ್ಚುಮದ್ದಿನ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಸಾರ್ವತ್ರಿಕ ಚುಚ್ಚುಮದ್ದಿನ ಕಾರ್ಯಕ್ರಮದಲ್ಲಿ ಇನ್ನೂ ಕೆಲವೊಂದು ವ್ಯಾಕ್ಸಿನ್ ನ ಆಡ್ ಮಾಡಿರ್ತಾರೆ. ಅದ್ಯಾವ್ದು ಅಂದ್ರೆ PCV. ಸೊ ಇದನ್ನ ನಾವು ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಕರಿತೀವಿ. ಅದಾದ್ಮೇಲೆ ರೋಟಾ ವೈರಸ್, ಅದಾದ್ಮೇಲೆ ಮೀಸಲ್ಸ್, ರುಬೆಲ್ಲಾ ವ್ಯಾಕ್ಸಿನ್. ಸೊ ಇದೆಲ್ಲ ಒಂದು ಕಾಯಿಲೆಗಳಿಗೆ ವ್ಯಾಕ್ಸಿನ್ ಕೊಡ್ತಕ್ಕಂತ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇವಾಗ ಒಂದು ಚೇಂಜ್ ಆಗಿದೆ ಏನು ಅಂದ್ರೆ ದೇ ಆರ್ ಟ್ರೈಂಗ್ ಟು ಪ್ರೊವೈಡ್ ಅಡಿಷನಲ್ ಪ್ರೊಟೆಕ್ಷನ್, ಅಂದ್ರೆ ಹೆಚ್ಚುವರಿ ರಕ್ಷಣೆಯನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆಲ್ಲಾ ತಿಳಿದಿರೋ ಹಾಗೆ ಪೋಲಿಯೋವನ್ನ ಡ್ರಾಪ್ಸ್ ಮುಖಾಂತರ ಕೊಡ್ತಾ ಇದ್ರು. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ದೇ ಆಲ್ಸೋ ಸ್ಟಾರ್ಟೆಡ್ ಗಿವಿಂಗ್ ಇಂಜೆಕ್ಟಿಬಲ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ಅಥವಾ ಚುಚ್ಚುಮದ್ದಿನ ನಿಷ್ಕ್ರಿಯಗೊಳಿಸಿದ ಪೋಲಿಯೋ ವ್ಯಾಕ್ಸಿನ್ ಅನ್ನ ಕೊಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ದಿಸ್ ಇಸ್ ಟು ಪ್ರಿವೆಂಟ್ ಅಡಿಷನಲ್ ಪ್ರೊಟೆಕ್ಷನ್, ಒಂದು ಹೆಚ್ಚುವರಿ ರಕ್ಷಣೆ ಕೊಡ್ಲಿಕ್ಕೆ ಈ ಒಂದು ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇನ್ ದಿಸ್ ರಿಗಾರ್ಡ್ ಲೆಟ್ ಅಸ್ ಲರ್ನ್ ಮೋರ್ ಅಬೌಟ್ ದಿಸ್ ಪೋಲಿಯೋ ನ್ಯಾಷನಲ್ ಇಮ್ಯುನೈಸೇಷನ್ ಡೇ 2022. ಸೊ ಇದನ್ನ ನಾನು ಮುಂಚೆನೆ ಹೇಳ್ದಾಗೆ ಇದನ್ನ ಯಾವತ್ತು ಕೈಗೊಂಡಿದ್ರು ಅಂದ್ರೆ ಸೊ ಇದು ಕಾನ್ಸ್ಟೆಂಟ್ ಇರಲ್ಲ. ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕು. 27ನೇ ಫೆಬ್ರವರಿ 2022ರಂದು ಸೊ ಮೇನ್ ಡೇ ಆಗಿರುತ್ತೆ. ಅದಾದ್ಮೇಲೆ 2 ಸಬ್ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಕೂಡ ಮಾಡ್ತಾರೆ. ಸೊ ಇದರ ಆದ ನಂತರ 2 ಉಪರಾಷ್ಟ್ರೀಯ ಪ್ರತಿರಕ್ಷಣಾ ದಿನಗಳನ್ನು ಕೂಡ ಕೈಗೊಳ್ತಾರೆ. ಸೊ ಇದರಲ್ಲಿ ನಿಮ್ಗೆ ಮೇಜರ್ ಆಗಿ 3 days ಇದನ್ನ ಕಂಡಕ್ಟ್ ಮಾಡ್ತಾರೆ. ಒಂದನ್ನ ಮೇನ್ ಆಗಿರುತ್ತೆ. ಸೊ ಅದು ಆಲ್ರೆಡಿ ಮುಗ್ದೋಗಿರುತ್ತೆ. 27 ಫೆಬ್ರವರಿ 2022 ಇದು ಕಂಡಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಇದರ ಅಡಿಯಲ್ಲಿ ಮತ್ತೆ 2 ಸಬ್ ನ್ಯಾಷನಲ್ ಇಮ್ಯುನೈಸೇಷನ್ ಡೇಸ್ ನ ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯಾಕ್ಟ್ಸ್ ಅಥವಾ GK ಪಾಯಿಂಟ್ಸ್ ನ ನೀವು ಕಲಿಯೋದಾದ್ರೆ ಸೊ ಫಸ್ಟ್ ಅಬ್ಸರ್ವ್ಡ್ ಆನ್ 16 ಮಾರ್ಚ್ 1995. ಸೊ ಈ ಒಂದು ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಏನಿರುತ್ತೆ ಇದನ್ನ 16ನೇ ಮಾರ್ಚ್ 1995ರಲ್ಲಿ ಕೈಗೊಳ್ಳಲಾಯಿತು. ನಾನು ಮುಂಚೆನೆ ಹೇಳ್ದೆ ಇದು ಫಿಕ್ಸ್ ಇರಲ್ಲ. ಸೊ ಈ ವರ್ಷ ಫೆಬ್ರವರಿ 27ರಂದು ಮಾಡಿರುತ್ತಾರೆ. ಸೊ ಇಲ್ಲಿ ನೋಡಬಹುದು ಅದು ಸ್ಟಾರ್ಟ್ ಆದಾಗ 16ನೇ ಮಾರ್ಚ್ 1995ರಲ್ಲಿ ಮಾಡಿರ್ತಾರೆ. ಸೊ ಇದು ಫಸ್ಟ್ ಆಗಿರೋದ್ರಿಂದ ಈ ಡೇಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವಾಗ ಓರಲ್ ಪೋಲಿಯೋ ವ್ಯಾಕ್ಸಿನ್ ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಲಾಸ್ಟ್ ಕೇಸ್ ಆಫ್ ಪೋಲಿಯೋ, ವೈಲ್ಡ್ ಪೋಲಿಯೋ ಯಾವಾಗ ಡಿಟೆಕ್ಟ್ ಆಯ್ತು ಅಂತ ಪ್ರಶ್ನೆ ಕೇಳ್ಬೋದು. ನಿಮಗೆ ಈ ಡೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 13ನೇ ಜನವರಿ 2011 ಅಲ್ಲಿ ಲಾಸ್ಟ್ ಕೇಸ್ ಆಫ್ ವೈಲ್ಡ್ ಪೋಲಿಯೋ ವಾಸ್ ರಿಪೋರ್ಟೆಡ್ ಇನ್ ಇಂಡಿಯಾ. ಅದಾದ್ಮೇಲೆ ಈ ಒಂದು ಪೋಲಿಯೋ ಫ್ರೀ ಅಂತ ಯಾವಾಗ ಡಿಕ್ಲೇರ್ ಆಯ್ತು ಅಂದ್ರೆ WHO ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಯಾವತ್ತು ಡಿಕ್ಲೇರ್ ಮಾಡ್ತು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. 27 ಮಾರ್ಚ್ 2014ಗೆ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಡಿಕ್ಲೇರ್ ಮಾಡಿರ್ತಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರೋಗ್ರಾಮ್ ನ ನಾವು ಮಿಷನ್ ಇಂದ್ರಧನುಷ್ ಅಂತ ಕರಿತೀವಿ. ಸೊ ಈ ಒಂದು ಮಿಷನ್ ಇಂದ್ರಧನುಷ್ ಅಲ್ಲೂ ಕೂಡ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಏನಿರುತ್ತೆ ಅದಕ್ಕೆ ಉಚಿತವಾಗಿ ಚುಚ್ಚುಮದ್ದು ಕೊಡ್ತಕ್ಕಂತ ಒಂದು ಭಾರತ ಸರ್ಕಾರದ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಡಿಸೆಂಬರ್ 2014ರಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಲಾಗಿರುತ್ತೆ ಟು ಗಿವ್ ವ್ಯಾಕ್ಸಿನೇಷನ್ ಟು ಬೋತ್ ವಿಮೆನ್ ಅಂಡ್ ಚಿಲ್ಡ್ರನ್. ಸೊ ವಿಮೆನ್ ಅಂದ್ರೆ ಪ್ರೆಗ್ನೆಂಟ್ ವಿಮೆನ್ ಮತ್ತೆ ಮಕ್ಕಳಿಗೆ ಲಸಿಕೆ ಕೊಡ್ಲಿಕ್ಕೆ ಮಿಷನ್ ಇಂದ್ರಧನುಷ್ ಅನ್ನೋದನ್ನ ಡಿಸೆಂಬರ್ 2014ರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಇಷ್ಟು ವಿಷಯಗಳು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯೂ ಪ್ಲಾಟ್ಫಾರ್ಮ್. ಇದನ್ನ ನಾವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಕರಿತೀವಿ. ಸೊ ನಮ್ಗೆಲ್ಲ ಆಯುಷ್ಮಾನ್ ಭಾರತ್ ಬಗ್ಗೆ ಗೊತ್ತಿರುತ್ತೆ. ಸೊ ಇದೊಂದು ಉಚಿತ ಒಂದು ಆರೋಗ್ಯ ಸೇವೆ ನೀಡ್ತಕ್ಕಂತ ಒಂದು ಭಾರತದ ಉಪಕ್ರಮವಾಗಿರುತ್ತೆ. ಸೊ ಇವಾಗ ಇದನ್ನ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅಪ್ಡೇಟ್ ಬಗ್ಗೆ ನಾವು
ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಏನಿರುತ್ತೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಸಂಪೂರ್ಣವಾಗಿ ಇದರ ಫಂಡ್ಸ್ ಏನಿರುತ್ತೆ ಅದು ಕೇಂದ್ರೀಯದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಫಾರ್ ನೆಕ್ಸ್ಟ್ 5 years. ಸೊ ಮುಂದಿನ 5 ವರ್ಷಗಳವರೆಗೂ ಅಂದ್ರೆ 2026ರವರೆಗೂ ಈ ಒಂದು ಮಿಷನ್ ಕಾರ್ಯರೂಪದಲ್ಲಿ ಇರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ನೋಡಲ್ ಏಜೆನ್ಸಿ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಅಂದ್ರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಅಥವಾ ಅನುಷ್ಠಾನಗೊಳಿಸ್ತಕ್ಕಂತ ಒಂದು ಅಥಾರಿಟಿ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಇದನ್ನ ಅನುಷ್ಠಾನಗೊಳಿಸ್ತಕ್ಕಂತ ಒಂದು ಅಥಾರಿಟಿ ಆಗಿರುತ್ತೆ. ಹಾಗಿದ್ರೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಕ್ ಡ್ರಾಪ್ ಏನು ಅಂದ್ರೆ ಬೇಸ್ಡ್ ಆನ್ ಜನ್ಧನ್ ಆಧಾರ್ ಮತ್ತೆ ಮೊಬೈಲ್ ಟ್ರಿನಿಟಿ ಅಥವಾ ಅದನ್ನ ಜಾಮ್ ಅಂತ ಕರಿತೀವಿ. ಸೊ ಜನ್ಧನ್ ಯೋಜನೆ, ಆಧಾರ್ ಯೋಜನೆ ಮತ್ತು ಮೊಬೈಲ್ ಯೋಜನೆ ಅದನ್ನ ನಾವು ಟ್ರಿನಿಟಿ ಅಥವಾ ಈ 3 ಯೋಜನೆಗಳ ಎಕ್ಸ್ಪೀರಿಯನ್ಸ್ ನ ಮುಖಾಂತರ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ನ ಇವಾಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಸೊ ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಮೈಂಟೆನೆನ್ಸ್ ಆಫ್ ವೈಡ್ ರೇಂಜ್ ಆಫ್ ಡೇಟಾ, ಅಂದ್ರೆ ಪೇಷಂಟ್ಸ್ ಗೆ ಸಂಬಂಧಪಟ್ಟಂತೆ ಡೇಟಾವನ್ನ ಸಂಗ್ರಹಣ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಮತ್ತು ಮೂಲ ಸೌಕರ್ಯಗಳ ಸೇವೆಗಳು ಮತ್ತೆ ಇಂಟರ್ ಆಪರಬಲ್, ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಚೇಂಜ್ ಆಗ್ತಾ ಇರ್ತಾರೆ. ವಿ ಡೋಂಟ್ ಫ್ರೀಕ್ವೆಂಟ್ಲಿ ವಿಸಿಟ್ ಒನ್ ಡಾಕ್ಟರ್ ಇಂದ ಬೇರೆ ವೈದ್ಯರಿಗೆ ನಾವು ಶಿಫ್ಟ್ ಆಗ್ತಾ ಇರ್ತೀವಿ. ಅವಾಗ ನಮ್ಮ ಡೇಟಾ ನಾವು ಫಿಸಿಕಲ್ ಕಾಪೀಸ್ ನಾವು ಯೂಶಲಿ ಪ್ರಿಸರ್ವ್ ಮಾಡಲ್ಲ, ಅದು ಹಾಳಾಗತಕ್ಕಂತ ಎಲ್ಲಾ ಚಾನ್ಸಸ್ ಇರೋದ್ರಿಂದ ನಮ್ಮ ಒಂದು ಡೇಟಾ ಏನಿರುತ್ತೆ, ನಮ್ಮ ಒಂದು ಟ್ರೀಟ್ಮೆಂಟ್ ಹಿಸ್ಟ್ರಿ ಏನಿರುತ್ತೆ, ಸೊ ಅದನ್ನ ಬೇರೆ ಡಾಕ್ಟರ್ಸ್ ಕೂಡ ಈ ಪ್ಲಾಟ್ಫಾರ್ಮ್ ಮುಖಾಂತರ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭವಾಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದರಿಂದ ಒಂದು ಸೆಕ್ಯೂರಿಟಿ, ಕಾನ್ಫಿಡೆನ್ಶಿಯಲಿಟಿ ಅಂಡ್ ಪ್ರೈವೇಸಿ ಆಫ್ ಹೆಲ್ತ್ ರಿಲೇಟೆಡ್ ಪರ್ಸನಲ್ ಇನ್ಫಾರ್ಮೇಶನ್, ಅಂದ್ರೆ ನಮ್ಗೆ ಕಾಯಿಲೆ ಇರೋದು ಎಲ್ಲಾರ್ಗೂ ಸಿಗ್ಬಿಡುತ್ತಾ ಅಂತ ನಿಮ್ಗೇನು ಪ್ರಶ್ನೆ ಬಂದ್ರೆ ಅದು ಎಲ್ಲಾರ್ಗೂ ಸಿಗೋದಿಲ್ಲ. ಅದಕ್ಕೆ ಗೋಪ್ಯತೆಯನ್ನ ಕಾಪಾಡ್ಲಿಕ್ಕೆ ಒಂದು ಸಿಸ್ಟಮ್ ಮಾಡಿರ್ತಾರೆ. ಇದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇದು ಫೈನಲಿ ಏನಾಗಿರುತ್ತೆ ಅಂದ್ರೆ ಈ ಸ್ಟೇಕ್ ಹೋಲ್ಡರ್ಸ್ ಏನ್ ಬರ್ತಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ವೈದ್ಯರಾಗಿರ್ಬೋದು ಅಥವಾ ಪೇಷಂಟ್ಸ್ ಆಗಿರ್ಬೋದು ಇಬ್ಬರಿಗೂ ಸಹಾಯ ಆಗ್ತಕ್ಕಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅಂಡ್ ದಿ ಸಿಟಿಸನ್ಸ್ ವಿಲ್ ಬಿ ಏಬಲ್ ಟು ಕ್ರಿಯೇಟ್ ABHA ಅಂತ ಕರಿತೀವಿ. ಅಂದ್ರೆ ಇದನ್ನ ನಾವು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್, ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಹೆಂಗಿರುತ್ತೋ ಅದೇ ರೀತಿಯಲ್ಲಿ ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಯನ್ನು ಕೂಡ ಇದರಲ್ಲಿ ನಾವು ಓಪನ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಹೆಲ್ತ್ ರೆಕಾರ್ಡ್ಸ್ ಏನಿರುತ್ತೆ ಅಂದ್ರೆ ನಮ್ಮ ಆರೋಗ್ಯ ದಾಖಲೆಗಳನ್ನ ಇದಕ್ಕೆ ಲಿಂಕ್ ಮಾಡ್ತಕ್ಕಂತ ಒಂದು ಅವಕಾಶವಾಗಿರುತ್ತೆ. ಸೊ ಹಿಯರ್ ದೇರ್ ವಿಲ್ ಬಿ ಅ ಮೇಂಟೆನೆನ್ಸ್ ಆಫ್ ಲಾಂಜಿಟ್ಯೂಡಿನಲ್ ಹೆಲ್ತ್ ರೆಕಾರ್ಡ್ಸ್ and individuals across various healthcare providers and improve clinical decision making by healthcare providers. ಮುಂಚೆನೇ ಹೇಳಿದಾಗೆ ನಮ್ಮ ಆರೋಗ್ಯ ದಾಖಲೆಗಳು ಅಥವಾ ಹೆಲ್ತ್ ರೆಕಾರ್ಡ್ಸ್ ಯಾರಿಗೆ ಸಿಕ್ಕಿದಾಗ, ಡಾಕ್ಟರ್ಗೆ ಸಿಕ್ಕಿದಾಗ ನಮ್ಗೆ ಒಂದು ಡಯಾಗ್ನೋಸಿಸ್ ಆಗ್ಲಿ ಅಥವಾ ನಮ್ಮ ಒಂದು ಟ್ರೀಟ್ಮೆಂಟ್ ಪ್ಯಾಟರ್ನ್ ಆಗ್ಲಿ ಅದನ್ನ ಜಡ್ಜ್ ಮಾಡ್ಲಿಕ್ಕೆ ಅವ್ರಿಗೆ ಬಹಳ ಸುಲಭವಾಗುತ್ತೆ. ಅಂಡ್ ದೇರ್ ವಿಲ್ ಬಿ ಈಕ್ವಿಟಬಲ್ access to health quality health care, ಅಂದ್ರೆ ಸಮಾನವಾದ ಆರೋಗ್ಯ ಹಂಚಿಕೆ ಮಾಡ್ಲಿಕ್ಕೆ ಕೂಡ ಇದೊಂದು ಸಹಾಯವಾಗ್ತಕ್ಕಂತ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಮತ್ತೆ ಟೆಲಿಮೆಡಿಸಿನ್ ಅಂದ್ರೆ ದೂರವಾಣಿ ಮುಖಾಂತರ ಈ ಒಂದು ಆರೋಗ್ಯ ವ್ಯವಸ್ಥೆಯನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ಅಂದ್ರೆ ಕೆಲವೊಂದು ರಿಮೋಟ್ ಏರಿಯಾಸ್ ಇರುತ್ತೆ, ಅವರು ಡಾಕ್ಟರ್ಸ್ ನ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇವ್ರಿಗೆಲ್ಲ ಭೇಟಿ ಮಾಡ್ಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಇದರ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ದೇರ್ ವಿಲ್ ಬಿ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಈ ಒಂದು ದಿಸ್ ಇಸ್ ಇನೋವೇಟಿವ್, ನೋ ಡೌಟ್. ಇದೊಂದು ಹೊಸತನವನ್ನ ವೇಗಗೊಳಿಸುತ್ತದೆ ಮತ್ತು ಆರೋಗ್ಯ ಪರಿಸರ ವ್ಯವಸ್ಥೆಯಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸ್ತಕ್ಕಂಥ ಕಾಂಪೊನೆಂಟ್ ಕೂಡ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ಮುಗ್ದಿರುತ್ತೆ. ಸೊ ವಿ ಆರ್ ಕಮ್ ಟು ದಿ ಇನ್ಕ್ವೆಸ್ಟ್ ಚಾಲೆಂಜ್. ಸೊ ಇಲ್ಲಿ ನೀವು ವಿಡಿಯೋಸ್ ನ ಪಾಸ್ ಮಾಡೋದ್ರ ಮುಖಾಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಕಾರ್ಯಕ್ರಮ ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಇನ್ಕ್ವೆಸ್ಟ್ ಪ್ರೋಗ್ರಾಮ್. ಟಿಲ್ ದೆನ್, ಕೀಪ್ ರೀಡಿಂಗ್, ಬಿ ಸೇಫ್. Thank you very much for watching.